ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ಯತ್ಯಭೂತ್ಯರ್ಪಕಾಯ ಕ್ಷಿತ್ಯಾಮತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಸಖಾಯೌ ಸಯುಜೌ ಚೇತಿ ಮತಿಸ್ಥಾನಭಿದೇ ಸ್ಫುಟಂ ಯತ್ಪ್ರತ್ಯಾಹ ತತೋಪ್ಯಾಹ ಭೇದವಾಗ್ಭೇದಮೇವ ಹಿ. ಶ್ರುತಿಯಲ್ಲಿ ದ್ವಾಸುಪರ್ಣಾ ಸಯುಜಾ ಸಖಾಯ ಅಂತಿದೆ. ಸಯುಜಾ ಸಖಾಯ ಅನ್ಲಿಕ್ಕೆ ಏನರ್ಥ? ಸಯುಜೌ ಸಖಾಯೌ ಅಂತ ಅರ್ಥ. ಸಯುಜೌ ಸಖಾಯೌ ಅಂತ ಒಟ್ಟಿಗೆ ಇದ್ದಾರೆ, ಮಿತ್ರರಾಗಿದ್ದಾರೆ ಎಂಬುದಾಗಿ ಅದಕ್ಕೆ ಅರ್ಥ. ಅಲ್ಲಿ ಯಾವಾಗ ಸಯುಜ ಅಂತಂದರೆ ಒಟ್ಟಿಗಿದ್ದಾರೆ ಅಂತ ಹೇಳ್ತಾರಲ್ಲ, ಅಂಥ ಒಟ್ಟಿಗಿದ್ದಾರೆ ಅಂತ ಹೇಳಿದಾಗ ಸ್ಥಾನಭೇದ ಹೇಳಲಿಕ್ಕೆ ಬರಲ್ಲ. ಒಟ್ಟಿಗೆ ಇದ್ದಾರೆ ಅಂತ ಹೇಳಿದಾಗ ಸ್ಥಾನಭೇದ ಹೇಳಲಿಕ್ಕಾಗತ್ತಾ? ನಾವೆಲ್ಲ ಮಠದಲ್ಲಿ ಒಂದಾದೆವು, ಮಠದಲ್ಲಿ ಒಂದಾದೆವು ಅಂತ ಹೇಳಿದಾಗ ಅಲ್ಲಿ ಒಂದು ಅಂದ್ರೇನು? ಒಟ್ಟಿಗೆ ಸೇರಿದೆವು ಅಂತ ಅರ್ಥ. ಹಾಗಾದರೆ ಸಾಯುಜ್ಯವನ್ನು ಹೇಳ್ತಾ ಇದ್ದಾರೆ. ಸ ಯುಕ್ ಅಂದರೆ ಒಟ್ಟಿಗೆ ಇರೋದು ಅಂತ ಅರ್ಥ. ಅಲ್ಲಿ ಸ್ಥಾನಭೇದ ಇರುತ್ತಾ? ಇಲ್ಲ, ಮಠ ಅನ್ನೋದು ಒಂದೇ, ಅಲ್ಲಿ ಸ್ಥಾನಭೇದವನ್ನು ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಎಲ್ಲಿ ಸಖಿತ್ವ ಎಂಬತಕ್ಕಂಥದ್ದು ಇರುತ್ತೋ, ಮೈತ್ರಿ ಫ್ರೆಂಡ್ಶಿಪ್ ಇರುತ್ತೋ, ಅಲ್ಲಿ ಮತಿಭೇದ ಇರಲ್ಲ. ಎಲ್ಲಿಯಾದರೂ ಇಬ್ಬರಿಗೆ ಡಿಫ್ರೆನ್ಸ್ ಒಪಿನಿಯನ್ ಇದೆ ಅಂದರೆ ಅಲ್ಲಿ ಮೈತ್ರಿ ಇರುತ್ತಾ? ಇಲ್ಲ. ಯಾವಾಗ ಒಂದು ಬಾರಿ ಬರ್ಬೋದು, ಯಾವಾಗಲೂ ಮತಿಭೇದ ಇದೆ ಅಂತಾದರೆ ಆವಾಗ ಅವರಲ್ಲಿ ಸ್ನೇಹ, ಸಖಾಯ, ಸಖಿತ್ವ ಎಂಬತಕ್ಕಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಎಲ್ಲಿ ಸಾಯುಜ್ಯ ಇರುತ್ತೋ ಅಂಥ ಕಡೆಯಲ್ಲಿ ಸ್ಥಾನಭೇದ ಇರಲ್ಲ. ಎಲ್ಲಿ ಮೈತ್ರಿ ಎಂಬತಕ್ಕಂಥದ್ದು ಇರುತ್ತೋ ಅಲ್ಲಿ ಮತಿಭೇದ ಎಂಬ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಜೀವೇಶ್ವರಿಗೇನು ಹೇಳಿದ್ದಾರೆ? ಸಖಾಯವು ಸಯುಜವು ಅಂತ ಹೇಳಿದ್ದಾರೆ. ಸಖಾಯವು ಸಯುಜವು ಎಂಬುದಾಗಿ ಎರಡನ್ನೇ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಸಯುಜವು ಅಂತ ಹೇಳಿದ್ರಿಂದ ಸ್ಥಾನಭೇದ ಇಲ್ಲ ಅಂತ ಹೇಳಿದಂತೆ ಆಯಿತು. ಸಖಾಯವು ಅಂತ ಹೇಳಿದ್ರಿಂದ ಮತಿಭೇದ ಎಂಬತಕ್ಕಂಥದ್ದು ಕೂಡ ಇಲ್ಲ ಅಂತ ಹೇಳಿದಾಯಿತು. ದ್ವಿವಚನ ಇದೆ. ಹಾಗೇನು ಅರ್ಥ ಮಾಡಬೇಕು? ಭೇದವನ್ನೇ ಹೇಳಬೇಕು. ಇಲ್ಲಿ ದ್ವಾಸುಪರ್ಣ ಸಯುಜ ಸಖಾಯ ಎಂಬತಕ್ಕಂಥ ಶ್ರುತಿಯಲ್ಲಿ ಭೇದವನ್ನು ಒಪ್ಪದೇನೆ ಈ ವಾಕ್ಯಕ್ಕೆ ಅರ್ಥ ಮಾಡಲಿಕ್ಕೆ ಬರುತ್ತಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಭೇದವನ್ನು ಒಪ್ಪದೇನೆ ಈ ವಾಕ್ಯಕ್ಕೆ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಸಯುಜವು ಅಂತಿದೆ. ಸಯುಜವು ಅನ್ನೋದಕ್ಕೇನರ್ಥ? ಒಟ್ಟಿಗೆ ಇದ್ದಾರೆ ಅಂತ ಅರ್ಥ. ಒಟ್ಟಿಗೆ ಇದ್ದಾರೆ ಅಂತಂದರೆ ಅದಕ್ಕೇನರ್ಥ? ಬೇರೆ ಬೇರೆ ಸ್ಥಾನದಲ್ಲಿಲ್ಲ ಅಂತ ಅರ್ಥ. ಒಟ್ಟಿಗೆ ಇದ್ದಾರೆ ಅಂತಂದರೆ ಒಂದೇ ಸ್ಥಾನದಲ್ಲಿದ್ದಾರೆ ಅಂತ ಅರ್ಥ ಆಯಿತು. ಸ್ಥಾನಭೇದ ಇಲ್ಲ ಅಂತ ಆಯಿತು. ಸ್ಥಾನ ಐಕ್ಯ ಇದೆ ಅಂತ ಹೇಳಿದಂತೆ ಆಯಿತು. ಆಯಿತಾ? ಆಮೇಲೆ ಸಖಾಯವು ಅಂತ ಹೇಳಿದ್ರಿಂದ ಮಿತ್ರ ಆಗಿದ್ದಾಗ ಮೈತ್ರಿ ಭಾವ ಇದೆ ಅಂತಾದರೆ ಅಲ್ಲಿ ಮತಿಭೇದ ಇರಲ್ಲ. ಹಾಗಾದ್ರೆ ನೀವೇನು ಹೇಳಿದ್ರಿ? ಭೇದ ಎಲ್ಲಿ ಹೇಳಿರ್ತಾರೋ ಅಲ್ಲಿ ಮತಿಭೇದವನ್ನು ಇಟ್ಕೊಂಡು ಹೇಳೋಣ, ಹೇಳಲಿಕ್ಕೆ ಬರಲ್ಲ. ಯಾಕೆ? ಸಖಾಯವು ಅಂತ ಹೇಳಿದ್ದಾರೆ. ಕೆಲವು ಕಡೆಯಲ್ಲಿ ಸ್ಥಾನಭೇದವನ್ನು ಇಟ್ಕೊಂಡು ಹೇಳಬೇಕು, ಅದು ಸಾಧ್ಯ ಇಲ್ಲ, ಸಯುಜವು ಅಂತ ಹೇಳಿದ್ದಾರೆ. ಆದ್ದರಿಂದ ದ್ವಿವಚನ ಇದೆ. ಆ ದ್ವಿವಚನವನ್ನು ಕೂಡಿಸ್ಬೇಕು ಅಂತಂದರೆ ಒಂದೋ ಮತಿಭೇದ ಇಟ್ಕೊಂಡು ಹೇಳಬೇಕು, ಇಲ್ಲ ಸ್ಥಾನಭೇದ ಇಟ್ಕೊಂಡು ಹೇಳಬೇಕು. ಸ್ಥಾನಭೇದವನ್ನು ಇಟ್ಕೊಂಡು ಹೇಳಲಿಕ್ಕೆ ಬರಲ್ಲ, ಮತಿಭೇದವನ್ನು ಇಟ್ಕೊಂಡು ಹೇಳಲಿಕ್ಕೆ ಬರಲ್ಲ. ಹಾಗಾದ್ರೆ ಏನು ಹೇಳಬೇಕು? ಸ್ವಾಭಾವಿಕ ಭೇದ ಇದೆ ಅಂತಲೇ ಒಪ್ಪಬೇಕಾಗುತ್ತೆ. ಯತ್ ಯಾವ ಕಾರಣದಿಂದ ಸಖಾಯೌ ಮಿತ್ರರು, ಸಯುಜೌ ಒಟ್ಟಿಗೆ ಇರುವವರು, ಇತಿ ಎಂಬುದಾಗಿ ಮತಿಸ್ಥಾನ ಭಿದೆ
ಅಲ್ಲಿ ಮತಿ, ಬುದ್ಧಿ ಮತ್ತು ಸ್ಥಾನ ಇವುಗಳ ಭೇದವನ್ನು ಸ್ಪಷ್ಟವಾಗಿ ಪ್ರತ್ಯಾಹ ನಿರಾಕರಣೆ ಮಾಡಿದೆ. ಸಖಾಯವು ಅಂತ ಹೇಳಿದ್ರಿಂದ ಮತಿಭೇದ ಇಲ್ಲ, ಸಯುಜವು ಅಂತ ಹೇಳಿದ್ರಿಂದ ಸ್ಥಾನಭೇದ ಇಲ್ಲ. ಇದೆರಡನ್ನು ಕೂಡ ಪ್ರತ್ಯಾಹ ನಿರಾಕರಣೆ ಮಾಡಿದೆ. ತತಃ ಆದ್ದರಿಂದಲೂ ಭೇದವಾಕ್ ಭೇದವನ್ನು ಹೇಳ್ತಕ್ಕಂಥ ವಾಕ್ಯವು ಭೇದಮ್ಯೇವ ಭೇದವನ್ನೇ ಆಹಾ ಹೇಳ್ತಾ ಇದೆ. ಹಿ ನಿಶ್ಚಯ ಇದು ಯಾವ ಕಾರಣದಿಂದ ಸಖಾಯೌ ಇವರಿಬ್ಬರು ಮಿತ್ರರು, ಸಯುಜೌ ಒಟ್ಟಿಗೆ ಇರುವವರು, ಇತಿ ಎಂಬುದಾಗಿ ಮತಿಸ್ಥಾನ ಭೇದೆ ಮತಿಭೇದ ಮತ್ತು ಸ್ಥಾನಭೇದ ಇವುಗಳನ್ನು ಸ್ಪಷ್ಟವಾಗಿ ಪ್ರತ್ಯಾಹ ನಿರಾಕರಣೆ ಮಾಡಿದೆಯೋ ತತಃ ಅಪಿ ಆದ್ದರಿಂದಲೂ ಭೇದವನ್ನು ಹೇಳ್ತಕ್ಕಂಥ ವಾಕ್ಯವು ಭೇದಮೇವ ಭೇದವನ್ನೇ ಆಹಾ ಹೇಳ್ತಾ ಇದೆ. ಹಿ ನಿಶ್ಚಯ ಬೋಧಕವಾದ ವಾಕ್ಯಕ್ಕೆ ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಕಿಂಚ ಸಯುಜೌ ಇತಿ ಸ್ಥಾನಭೇದಸ್ಯ ಸಖಾಯೌ ಇತಿ ಮತಿಭೇದಸ್ಯ ಚ ಸ್ಪಷ್ಟಂ ನಿರಾಕೃತತ್ವೇನ ನಾತ್ರ ಮತಿಭೇದ ಸ್ಥಾನಭೇದಯೋಃ ಅವಕಾಶಃ ಅಪಿ ಅಸ್ತೀತ್ಯಾಯ ಇತ್ಯಾಹ ಸಖಾಯೌ ಇತಿ ಅಂತ. ಸಖಾಯೌ ಸಯುಜೌ ಈ ವಾಕ್ಯಕ್ಕೇನರ್ಥ ಅದನ್ನು ಹೇಳ್ತಾರೆ. ಸಯುಜೌ ಅಂತ ಹೇಳಿದ್ದಾರೆ. ಸಯುಜೌ ಅಂತ ಹೇಳಿದ್ರಿಂದ ಒಂದೇ ಸ್ಥಾನದಲ್ಲಿರುವವರು, ಅದರಿಂದ ಸ್ಥಾನಭೇದಸ್ಯ ನಿರಾಕೃತತ್ವೇನ ಸ್ಥಾನಭೇದ ಇಲ್ಲ ಅಂತಾಯಿತು. ಸಖಾಯೌ ಅಂತ ಹೇಳಿದ್ದಾರೆ, ಮತಿಭೇದಸ್ಯ ನಿರಾಕೃತತ್ವ ಮತಿಭೇದವನ್ನು ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ. ಆದ್ದರಿಂದ ಸಯುಜೌ ಸಖಾಯೌ ಅಂತ ಭೇದವನ್ನು ಹೇಳ್ತಕ್ಕಂಥ ವಾಕ್ಯಕ್ಕೆ ಮತಿ ಸ್ಥಾನಭೇದಯೋ ಅವಕಾಶ ನಾಸ್ತಿ. ಮತಿಭೇದ ಸ್ಥಾನಭೇದವನ್ನು ಇಟ್ಕೊಂಡು ಈ ಭೇದ ವಾಕ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾರೇನು ಹೇಳಬೇಕು? ಇಬ್ಬರಿಗೂ ಭೇದವನ್ನೇ ಹೇಳಬೇಕು. ಅಂದರೆ ಭೇದವಾಕ್ಯ ನಿರವಕಾಶ, ಸಾವಕಾಶ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪ್ರತ್ಯಾಹ ಅದಕ್ಕರ್ಥ ನಿರಾಕರೋತಿ ನಿರಾಕರಣೆ ಮಾಡಿದ್ದಾರೆ. ತಯೋ ಅಪಿ ಅರ್ಥಾಂತರ ಅಸಂಭವಾತ್ ಅಪಿ ಅಂತ ಅಲ್ಲಿ ತತಃ ಅಪಿ ಅಂತಿದೆ. ತಥೋಪ್ಯಾಹ ಅಂತ ತತಃ ಅಪಿ ಅಂದರೆ ಏನರ್ಥ? ಆ ಅರ್ಥಾಂತರ ಮಾಡಲಿಕ್ಕೆ ಬರ್ತಾ ಇಲ್ಲ, ಆದ್ದರಿಂದ ಭೇದವನ್ನೇ ಮುಖ್ಯಾರ್ಥ ಅಂತ ಹೇಳಬೇಕು. ಐಕ್ಯೋಕ್ತೆ ಸ್ವವಿರೋಧಿನ್ಯಾಃ ಸಖ್ಯಸ್ಥಾನೈಕ್ಯವಾದಿನಿ ಯದ್ಗತಿ ಚಾಹ ತದ್ವಾಣಿ ಕೃಪಾಣೀಯಂ ವಿರೋಧಿನಾಂ. ಇನ್ನು ಅಹಂ ಬ್ರಹ್ಮಾಸ್ಮಿ ಅಥವಾ ತತ್ವಮಸಿ ಪರೇವೆಯೇ ಸರ್ವ ಏಕೀ ಭವಂತಿ ಇತ್ಯಾದಿ ಐಕ್ಯವಾಕ್ಯ ಇದೆಯಲ್ಲ, ಐಕ್ಯೋಕ್ತೇ ಸಖ್ಯ ಸ್ಥಾನೈಕ್ಯವಾದಿನಿ ಅಂತ ಭೇದಕ್ಕೆ ವಿರೋಧವಾಗಿರ್ತಕ್ಕಂಥ ಐಕ್ಯ. ಆ ಐಕ್ಯವನ್ನು ಹೇಳ್ತಕ್ಕಂಥ ವಾಕ್ಯಕ್ಕೆ ಏನರ್ಥ ಮಾಡ್ಬೋದು? ಸ್ಥಾನೈಕ್ಯ ಮತ್ತೈಕ್ಯ ಹೇಳ್ಬೋದು ಎಂಬುದಾಗಿ ನಾವು ಹೇಳಿದ್ದೇವೆ. ಆದ್ದರಿಂದ ಯದ್ಗತಿ ಚಾಹ ತದ್ವಾಣಿ ವೇದವಾಕ್ಯ ಏನು ಭೇದಬೋಧಕವಾದ ವಾಕ್ಯಗಳಿಗೆ ಬೇರೆ ಅರ್ಥ ಮಾಡಲಿಕ್ಕೆ ಬರಲ್ಲ, ಅಭೇದ ಬೋಧಕ ವಾಕ್ಯಗಳಿಗೆ ಬೇರೆ ಅರ್ಥ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿದಂತೆ ಆಯಿತು. ಆದ್ದರಿಂದ ಯಂ ವಿರೋಧಿನಾಂ ಕೃಪಾಣಿ ಅಂತ ಈ ವಾಕ್ಯ ಇದೆಯಲ್ಲ, ಇದೇ ವಿರೋಧಿಗಳಿಗೆ ಖಡ್ಗ. ವಿರೋಧಿಗಳ ಅಭಿಪ್ರಾಯವನ್ನು ತುಂಡು ಮಾಡಲಿಕ್ಕೆ, ಸರಿಯಲ್ಲ ಅಂತ ನಿರಾಕರಣೆ ಮಾಡಲಿಕ್ಕೆ ಈ ವಾಕ್ಯವೇ ಅದು ಖಡ್ಗದಂತೆ ಇದೆ. ಸ್ವವಿರೋಧಿನ್ಯಾಹ ಭೇದಕ್ಕೆ ವಿರೋಧಿಯಾದಂತಹ ಐಕ್ಯೋಕ್ತೇ ಅಭೇದವಾಕ್ಯಕ್ಕೆ ಸಖ್ಯಸ್ಥಾನೈಕ್ಯವಾದಿನಿ ಮತ್ಯೈಕ್ಯ ಮತ್ತು ಸ್ಥಾನೈಕ್ಯವನ್ನು ಹೇಳ್ತಕ್ಕಂತಹ ತದ್ವಾಣಿ ಸಯುಜಾ ಸಖಾಯ ಎಂಬತಕ್ಕಂತಹ ಮಾತು ಯತ್ ಯಾವ ಕಾರಣದಿಂದ ಗತಿಂಚ ಗತಿಯನ್ನು ಕೂಡ ಅಂದರೆ ಬೇರೆ ಅರ್ಥ ಮಾಡಬೇಕು ಎಂಬತಕ್ಕಂಥದ್ದನ್ನು ಆಹಾ ಹೇಳಿತೋ ಇಯಂ ಈ ವಾಕ್ಯವು ವಿರೋಧಿನಾಂ ಐಕ್ಯವಾದಿಗಳಿಗೆ ಕೃಪಾಣಿ ಖಡ್ಗವಾಗಿದೆ. ಸ್ವವಿರೋಧಿನ್ಯಾಹ ಭೇದಕ್ಕೆ ವಿರೋಧಿಯಾದಂತಹ ಐಕ್ಯೋಕ್ತೇ ಅಭೇದವಾಕ್ಯಕ್ಕೆ ಸಖ್ಯಸ್ಥಾನೈಕ್ಯವಾದಿನಿ ಮತ್ಯೈಕ್ಯ ಸ್ಥಾನೈಕ್ಯವನ್ನು ಹೇಳ್ತಕ್ಕಂತಹ ತದ್ವಾಣಿ ಸಯುಜಾ ಸಖಾಯ ಎಂಬತಕ್ಕಂತಹ ವಾಕ್ಯವು ಯತ್ ಯಾವ ಕಾರಣದಿಂದ ಗತಿಂಚ ಸ್ಥಾನೈಕ್ಯ ಮತ್ಯೈಕ್ಯವನ್ನು ಆಹಾ ಹೇಳಿತೋ
ಇಯಂ ಈ ವಾಕ್ಯವು ವಿರೋಧಿನಾಂ ಐಕ್ಯವನ್ನು ಹೇಳ್ತಕ್ಕಂಥವರಿಗೆ ಕೃಪಾಣಿ ಖಡ್ಗವಾಗಿದೆ. ನ ಕೇವಲಂ ಐಕ್ಯವಾಕ್ಯಸ್ಯ ಮತ್ಯೈಕ್ಯಸ್ಥಾನೈಕ್ಯಯೋ ಅವಕಾಶಃ ಅಸ್ಮಾಭಿಃ ಏವ ಅವಾದಿ ಕಿಂತು ಶ್ರುತ್ಯಾಪಿ ಅಸೂಚಿ ಇತ್ಯಾಹ ಐಕ್ಯೋಕ್ತೇರಿತಿ ಅಂತ. ಇಲ್ಲಿ ನಾವು ಐಕ್ಯವಾಕ್ಯಗಳಿಗೆ ಸ್ಥಾನೈಕ್ಯ ಮತ್ಯೈಕ್ಯ ಹೇಳಿದ್ದೇವೆ ಅಂತಲ್ಲ, ವೇದವೇ ಐಕ್ಯವಾಕ್ಯಗಳಿಗೆ ಸ್ಥಾನೈಕ್ಯ ಮತ್ಯೈಕ್ಯವನ್ನು ಸೂಚನೆ ಮಾಡಿದೆ ಎಂಬುದಾಗಿ ಈ ವಾಕ್ಯದಿಂದ ಹೇಳ್ತಾ ಇದ್ದಾರೆ. ನ ಕೇವಲಂ ಐಕ್ಯವಾಕ್ಯಸ್ಯ ಮತ್ಯೈಕ್ಯ ಸ್ಥಾನೈಕ್ಯಯೋ ಅವಕಾಶಃ ಅಸ್ಮಾಭಿರೇವ ಅವಾದಿ. ನಾವು ಮಾತ್ರ ಐಕ್ಯವಾಕ್ಯಗಳಿಗೆ ಸ್ಥಾನೈಕ್ಯ ಮತ್ಯೈಕ್ಯ ಅಂತ ಅರ್ಥ ಹೇಳಿದ್ದಲ್ಲ, ಕಿಂತು ಶ್ರುತ್ಯಾಪಿ ಶ್ರುತಿಯೂ ಕೂಡ ಅದನ್ನು ಸೂಚನೆ ಮಾಡಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸಖ್ಯಸ್ಥಾನೈಕ್ಯವಾದಿನಿ ಜೀವಪರಯೋ ಇತಿ ಶೇಷಃ. ಯಾರಿಗೆ ಮತ್ಯೈಕ್ಯ ಸ್ಥಾನೈಕ್ಯವನ್ನು ಹೇಳ್ತಾ ಇದೆ? ಜೀವ ಮತ್ತು ಪರಮಾತ್ಮ ಎಂಬತಕ್ಕಂತಹ ಭಿನ್ನರಾದವರಿಗೆ. ನಾರಾಯಣ ಪರಂ ಬ್ರಹ್ಮ ನಾನ್ಯದ್ಬ್ರಹ್ಮ ತತಃ ಪರಂ ಪ್ರಾಕ್ ಸೃಷ್ಟೇರಪ್ಸು ಯಶ್ಯೇತೆ ವಟಪತ್ರಪುಟೇ ಪ್ರಭು. ಇನ್ನು ಅವರೇನು ನಿರ್ಗುಣನಾಗಿರ್ತಕ್ಕಂಥವನು ಬ್ರಹ್ಮ ಅಂತ ಹೇಳ್ತಾರಲ್ಲ, ಆ ಬ್ರಹ್ಮ ನಿರ್ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಬ್ರಹ್ಮ ಅಂದರೆ ನಾರಾಯಣ. ನಾರಾಯಣ ಅಂತಂದರೆ ಅವನು ಪರಬ್ರಹ್ಮ ಗುಣಪೂರ್ಣನೇ ಆಗಿರಬೇಕು. ಅವನು ನಿರ್ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥದ್ದನ್ನು ಇವಾಗ ಪರಮಾತ್ಮ ಅವನು ನಿರ್ಗುಣ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಸತ್ವಾದಿ ಗುಣರಹಿತನಾದ್ದರಿಂದ ಅಂತ ಅರ್ಥ. ಹಿಂದೆ ಹೇಳಿದ್ದು ದೋಷರೂಪವಾದ ಗುಣ ಇಲ್ಲ ಅಂತ ಹೇಳಿದರು. ಈಗ ನಿರ್ಗುಣ ಎಂಬತಕ್ಕಂಥದ್ದಕ್ಕೆ ಪರಮಾತ್ಮನಲ್ಲಿ ಸತ್ವಾದಿ ಗುಣಗಳಿಲ್ಲ ಎಂಬುದಾಗಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ನಾರಾಯಣ ಪರಂಬ್ರಹ್ಮ ಅಂತ ಪರಮಾತ್ಮ ಇದ್ದಾನಲ್ಲ ನಾರಾಯಣ, ಅವನೇನೇ ಪರಬ್ರಹ್ಮ, ಸರ್ವೋತ್ತಮನಾಗಿರ್ತಕ್ಕಂಥ ಬ್ರಹ್ಮ. ನಿರ್ಗುಣ ಬ್ರಹ್ಮ ಅವನು ಪರಬ್ರಹ್ಮ ಅಂತಲ್ಲ. ಅವರು ಎರಡು ಬ್ರಹ್ಮನನ್ನು ಒಪ್ಪಿದ್ದಾರೆ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ. ಶಬಲ ಬ್ರಹ್ಮ ಪರಬ್ರಹ್ಮ ಅಂತ ಹೇಳ್ತಾರೆ. ಆ ಪರಬ್ರಹ್ಮ ಅಂತ ಯಾರು ಹೇಳ್ತಾರಲ್ಲ ಅವನು ಗುಣಪೂರ್ಣನಾದ ನಾರಾಯಣನೇ ಆಗಿದ್ದಾನೆ ಅಂತ. ಯಾಕೆ ಅಂತಂದರೆ ಯಹ ಸೃಷ್ಟೇ ಪ್ರಾಕ್ ಅಪ್ಸು ವಟಪತ್ರಪುಟೇ ಶೇತೆ ಅಂತ. ಯಾವ ಪರಮಾತ್ಮ ಇದ್ದಾನಲ್ಲ ಅವನು ಸೃಷ್ಟಿಗಿಂತ ಮೊದಲು ಪ್ರಳಯ ಕಾಲದ ನೀರಿನಲ್ಲಿ ಎಲ್ಲಿ ಮಲಗಿದ್ದಾನೆ? ವಟಪತ್ರದಲ್ಲಿ ಅವನು ಮಲಗಿದ್ದಾನೆ. ಆದ್ದರಿಂದ ಆ ವಟಪತ್ರದಲ್ಲಿ ಮಲಗಿರ್ತಕ್ಕಂತಹ ಸಮರ್ಥನಾದ ಪರಮಾತ್ಮ ಇದ್ದಾನಲ್ಲ ಅವನು ಪರಂಬ್ರಹ್ಮ, ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ. ತತಃ ಪರಂ ಅನ್ಯತ್ ಬ್ರಹ್ಮ ನ. ವಟಪತ್ರಶಾಹಿಯಾದ ಪರಬ್ರಹ್ಮನನ್ನು ಬಿಟ್ಟು ಇನ್ನೊಬ್ಬ ಬ್ರಹ್ಮ ಪರಬ್ರಹ್ಮ ಎಂಬತಕ್ಕಂಥವನು ಇಲ್ಲವೇ ಇಲ್ಲ. ಹಾಗಾದರೆ ಯಾರು ಆ ವಟಪತ್ರಶಾಹಿಯಾಗಿದ್ದಾನೋ ಅವನೇ ಪರಬ್ರಹ್ಮ ಅಂತ ಹೇಳಬೇಕು. ಆ ವಟಪತ್ರಶಾಹಿಯಾದ ಪರಬ್ರಹ್ಮನಲ್ಲಿ ಗುಣಪೂರ್ಣತ್ವ ಇದೆ. ಆದ್ದರಿಂದ ಗುಣಪೂರ್ಣನೇ ಪರಬ್ರಹ್ಮ ಅಂತ ಹೇಳದಂತೆ ಆಯಿತು. ಹೇಳಲಿಕ್ಕೆ ಬರಲ್ಲ. ಯಹ ಯಾವ ಪರಮಾತ್ಮನು ಸೃಷ್ಟಿಗಿಂತ ಪ್ರಾಕ್ ಮೊದಲು ಅಪ್ಸು ನೀರಿನಲ್ಲಿ ವಟಪತ್ರಪುಟೇ ವಟಪತ್ರದ ಮೇಲೆ ಶೇತೆ ಮಲಗಿದ್ದಾನೋ ಸಹ ಆ ಪ್ರಭು ಸಮರ್ಥನಾಗಿರ್ತಕ್ಕಂತಹ ನಾರಾಯಣನು ಪರಂಬ್ರಹ್ಮ ಸರ್ವೋತ್ತಮನಾಗಿರ್ತಕ್ಕಂಥ ಬ್ರಹ್ಮನಾಗಿದ್ದಾನೆ. ತತಃ ಆ ಸರ್ವೋತ್ತಮನಾದ ಬ್ರಹ್ಮನಿಗಿಂತ ಪರಂ ಬೇರೆಯಾದ ಉತ್ತಮನಾದ ಅನ್ಯತ್ ಇನ್ನೊಬ್ಬ ಬ್ರಹ್ಮನು ನ ಇಲ್ಲ. ಅವ್ರು ಹೇಳೋದು ವಟಪತ್ರಶಾಹಿಯಾದ ನಾರಾಯಣ ಅವನು ಸಗುಣ ಬ್ರಹ್ಮ, ಅವನಿಗಿಂತ ಬೇರೆಯಾದ ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಯಾರು ಸೃಷ್ಟಿಕಾಲಕ್ಕಿಂತ ಮೊದಲು ಪ್ರಳಯ ಕಾಲದಲ್ಲಿ ವಟಪತ್ರದ ಮೇಲೆ ಮಲಗಿದ್ದಾನೋ ಅವನೇ ಪರಬ್ರಹ್ಮ, ಅವನನ್ನಿಗಿಂತ ಬಿಟ್ಟು ಇನ್ನೊಬ್ಬ ಪರಬ್ರಹ್ಮ ಇದ್ದಾನೆ ಅನ್ನೋದು ಅಲ್ಲವೇ ಅಲ್ಲ. ಯಹ ಯಾರು ಸೃಷ್ಟಿಗಿಂತ ಪ್ರಾಕ್ ಮೊದಲು ಅಪ್ಸು ನೀರಿನಲ್ಲಿ ವಟಪತ್ರಪುಟೇ ಆಲದ ಎಲೆಯ ಮೇಲೆ ಶೇತೆ ಮಲಗಿದ್ದಾನೋ ಸಹ ಅಂತಹ ಪ್ರಭು ಸಮರ್ಥನಾದಂತಹ ಪರಮಾತ್ಮನು ನಾರಾಯಣನಾಗಿದ್ದಾನೆ.
ಅವನೇ ಪರಂಬ್ರಹ್ಮ, ಸರ್ವೋತ್ತಮನಾಗಿರ್ತಕ್ಕಂತಹ ಬ್ರಹ್ಮನೂ ಆಗಿದ್ದಾನೆ. ತತಃ ಆ ವಟಪತ್ರಶಾಹಿಯಾದ ನಾರಾಯಣನಿಗಿಂತ ಪರಂ ಉತ್ತಮನಾದ ಅನ್ಯತ್ ಇನ್ನೊಬ್ಬ ಬ್ರಹ್ಮನು ಇಲ್ಲವೇ ಇಲ್ಲ. ಪರಾಭಿಪ್ರೇತ ನಿರ್ಗುಣ ಬ್ರಹ್ಮ ನಿರಾಕರ್ತು ನಾರಾಯಣಸ್ಯೈವ ಪರಬ್ರಹ್ಮತಾಂ ಯುಕ್ತ್ಯಾ ಪ್ರಸಾದ್ಯ ತಸ್ಯೈವ ಗುಣವೈಧುರ್ಯೇಣ ನಿರ್ಗುಣತಾಂಚಾಹ ನಾರಾಯಣ ಇತ್ಯಾದಿ ಶ್ಲೋಕತ್ರಯೇಣ. ಹಿಂದೆ ಅವರೇನು ನಿರ್ಗುಣ ಬ್ರಹ್ಮ ಅಂತ ಹೇಳಿದ್ದಾರೆ, ಅವರ ಅಭಿಪ್ರಾಯದಂತೆ ಗುಣರಹಿತನಾದ ಬ್ರಹ್ಮ ಅಲ್ಲ, ಪರಾಭಿಪ್ರೇತ ನಿರ್ಗುಣ ಬ್ರಹ್ಮ. ಅವರ ಅಭಿಪ್ರಾಯ ಅವನಲ್ಲಿ ಯಾವ ಗುಣವೂ ಇಲ್ಲ ಎಂಬತಕ್ಕಂಥದ್ದು. ಅಂತಹ ಬ್ರಹ್ಮನನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ನಾರಾಯಣನೇ ಪರಬ್ರಹ್ಮ ಎಂಬತಕ್ಕಂಥದ್ದನ್ನು ಹಿಂದೆ ಯುಕ್ತಿಯಿಂದ ಹೇಳಿದ್ರು. ಈಗ ತಸ್ಯೈವ ಆ ಪರಬ್ರಹ್ಮ ನಾರಾಯಣ ಇದ್ದಾನಲ್ಲ, ಅವನು ನಿರ್ಗುಣ ಅಂತ ಕರೀತಾರೆ. ಯಾಕೆ? ಸತ್ವಾದಿ ಗುಣವೈಧುರ್ಯೇಣ, ಸತ್ವರಜಸ್ತಮೋ ಎಂಬತಕ್ಕಂತಹ ಗುಣಗಳು ಇಲ್ಲ, ಅದರಿಂದಾಗಿ ಅವನನ್ನು ನಿರ್ಗುಣ ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ಮುಂದಿನ 3 ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಅಲ್ಲಿ ಬ್ರಹ್ಮ ತತಃ ಪರಂ ಅಂತಿದೆ. ತತಃ ಅಂದರೆ ಏನರ್ಥ? ಅದಕ್ಕೆ ಹೇಳ್ತಾರೆ ನಾರಾಯಣ ಅಂತ. ತತಃ ಅನ್ನೋದಕ್ಕೆ ನಾರಾಯಣನಿಗಿಂತ ಅಂತ. ಅಲ್ಲಿ ಸೃಷ್ಟೇ ಪ್ರಾಕ್ ಅಂತ ಅನ್ವಯ ಮಾಡಬೇಕು. ಪ್ರಾಕ್ ಸೃಷ್ಟೇ ಅಂತಿದೆ, ಸೃಷ್ಟಿಗಿಂತ ಮೊದಲು ಅಂತ ಅರ್ಥ. ಬ್ರಹ್ಮ ಪ್ರಳಯೇಪಿ ಅವಿಲೀನಸ್ಯ ಅತೇವ ಕಾರ್ಯಭೂತ ಬ್ರಹ್ಮ ಚತುರ್ಮುಖಾದಪಿ ಉತ್ತಮಸ್ಯ ಸೃಷ್ಟೇ ಪೂರ್ವಂ ವಿದ್ಯಮಾನಸ್ಯ ಅತೇವ ಅಕಾರ್ಯಸ್ಯ ಚ ನಾರಾಯಣಸ್ಯೈವ ಪರಬ್ರಹ್ಮತಾ ಯುಕ್ತ ಅಂತ. ಇದರಿಂದ ಏನು ಯುಕ್ತಿಯನ್ನು ಹೇಳದಂತೆ ಆಯಿತು ಅದನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮ ಪ್ರಳಯೇಪಿ ಅವಿಲೀನಸ್ಯ, ಚತುರ್ಮುಖ ಬ್ರಹ್ಮನ ಪ್ರಳಯ, ಚತುರ್ಮುಖ ಬ್ರಹ್ಮದೇವರ 100 ವರ್ಷ ಆಯುಷ್ಯ ಮುಗಿದು ಪ್ರಳಯ ಬಂದಿದೆ ಅಲ್ಲಿ. ಆದ್ದರಿಂದ ಅಲ್ಲಿಯೂ ಕೂಡ ಅವಿಲೀನ, ಅವನು ನಾಶ ಆಗಲಿಲ್ಲ, ಲಯವನ್ನು ಹೊಂದಿಲ್ಲ. ಎಲ್ಲರೂ ಲಯ ಹೊಂದಿದ್ದಾರೆ, ಚತುರ್ಮುಖನೂ ಲಯ ಹೊಂದಿದ್ದಾನೆ, ಆದರೆ ಇವನು ಲಯ ಹೊಂದಿಲ್ಲ. ಆದ್ದರಿಂದ ಅವನೇನಾದ ಕಾರ್ಯಬ್ರಹ್ಮ. ಈ ಜಗತ್ತಿನ ಅವ್ರು ಹೇಳ್ತಕ್ಕಂಥ ರೀತಿಯಲ್ಲಿ ಸೃಷ್ಟ್ಯಾದಿ ವ್ಯಾಪಾರ ಮಾಡ್ತಕ್ಕಂಥವನು ಕಾರ್ಯಬ್ರಹ್ಮ, ಅವನಿಗಿಂತ ಬೇರೆ ಪರಬ್ರಹ್ಮ ಅಂತ ಹೇಳ್ತಾರೆ. ಹಾಗಾದರೆ ಆ ವಟಪತ್ರಶಾಹಿಯಾದ ಅವನು ಪ್ರಳಯ ಕಾಲದಲ್ಲಿ ನಾಶ ಆಗಿಲ್ಲಲ್ಲ, ಅವನು ಯಾರಾದ? ಕಾರ್ಯಬ್ರಹ್ಮನಿಗಿಂತ ಬೇರೆ ಆದ. ಅದನ್ನು ಹೇಳಿದೆ ಕಾರ್ಯಬ್ರಹ್ಮಭೂತ ಚತುರ್ಮುಖಾದಪಿ ಉತ್ತಮಸ್ಯ. ಕಾರ್ಯಬ್ರಹ್ಮ ಅಂತ ಯಾರು ಹುಟ್ಟಿರುವಂತಹ ಚತುರ್ಮುಖನನ್ನು ಕರೀತಾ ಇದ್ದಾರೆ, ಅವನಿಗಿಂತಲೂ ಉತ್ತಮ. ಯಾಕೆ? ಅವನು ನಾಶ ಆದರೂ ಇವನು ಪ್ರಳಯ ಕಾಲದಲ್ಲಿ ನಾಶ ಆಗಿಲ್ಲ. ಅಷ್ಟೇ ಅಲ್ಲ, ಪ್ರಳಯ ಕಾಲದಲ್ಲಿ ನಾಶ ಆಗಲಿಲ್ಲ ಅಷ್ಟೇ ಅಲ್ಲ, ಸೃಷ್ಟಿಗಿಂತ ಮೊದಲಿದ್ದಾನೆ. ಸೃಷ್ಟೇ ಪೂರ್ವಂ ವಿದ್ಯಮಾನಸ್ಯ, ಅದರಿಂದ ಏನಾಯಿತು? ಅತೇವ ಅಕಾರ್ಯಸ್ಯ. ಸೃಷ್ಟಿಗಿಂತ ಮೊದಲಿದ್ದಾನೆ ಅಂತಂದರೆ ಇವನು ಹುಟ್ಟಲಿಲ್ಲ ಅಂತಾಯಿತು. ಸೃಷ್ಟಿ ಮುಗಿದು ಪ್ರಳಯ ಆದಮೇಲಿದ್ದಾನೆ, ನಾಶ ಇಲ್ಲ ಅಂತಾಯಿತು. ಸೃಷ್ಟಿಗಿಂತ ಮೊದಲಿದ್ದಾನೆ, ಅದರಿಂದ ಅವನಿಗೆ ಉತ್ಪತ್ತಿ ಇಲ್ಲ ಅಂತಾಯಿತು. ಅಂತಹ ನಾರಾಯಣ ಸೇವಾ ಪರಬ್ರಹ್ಮತಾ ಯುಕ್ತ, ಅವನೇ ಪರಬ್ರಹ್ಮ ಎಂಬುದಾಗಿ ಹೇಳಬೇಕು ಅಂತ. ಯಾಕೆ? ಅನಾದ್ಯನಂತ ವಸ್ತುತ್ವ, ಆದಿ ಅಂತ ಇಲ್ಲ, ಆದಿ ಅಂತರಹಿತನಾದವನಾದ್ದರಿಂದ ಅವನನ್ನೇನಂತ ಕರಿಬೇಕು? ಪರಬ್ರಹ್ಮ ಅಂತ ಕರಿಬೇಕು. ನ ಪರಾಭಿಲಷಿತಸ್ಯ ಇತಿ ಯುಕ್ತಿ ಅಂತ. ಅವರೇನು ನಿರ್ಗುಣ ಬ್ರಹ್ಮ ಎಂಬುದಾಗಿ ಕರೀತಾ ಇದ್ದಾರಲ್ಲ, ಅವನನ್ನು ನಿರ್ಗುಣ ಬ್ರಹ್ಮನನ್ನು ಪರಬ್ರಹ್ಮ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನ ಪರಾಭಿಲಷಿತಸ್ಯ, ನಿರ್ಗುಣನನ್ನು ಪರಬ್ರಹ್ಮ ಅಂತ ಹೇಳೋದು ಸರಿಯಲ್ಲ. ವಟಪತ್ರಶಾಹಿಯಾದ ನಾರಾಯಣನನ್ನೇ ನಿರ್ಗುಣ ಅಂತ ಹೇಳಬೇಕು. ಪ್ರಯೋಗಸ್ತು ಯುಕ್ತಿಯನ್ನು ಹೇಳ್ತಾರೆ. ಏನಂತ? ವಿಮತಃ ನಾರಾಯಣ, ಏನು ವಟಪತ್ರಶಾಹಿಯಾದ ನಾರಾಯಣ ಇದ್ದಾನಲ್ಲ, ಅವನು ವಿಮತಿ ವಿಷಯ, ಅವನನ್ನೇ ಪರಬ್ರಹ್ಮ ನಾವು ಹೇಳ್ತೇವೆ. ಅವನು ಪರಬ್ರಹ್ಮ ಅಲ್ಲ, ಸಗುಣ ಬ್ರಹ್ಮ ನೀವು ಹೇಳ್ತೀರ. ಆದ್ದರಿಂದ ಸಗುಣನೋ ನಿರ್ಗುಣನೋ ಎಂಬತಕ್ಕಂತಹ ಈ ಸಂಶಯಕ್ಕೆ ವಿಷಯನಾಗಿರ್ತಕ್ಕಂಥವನು ಯಾರು? ವಿಮತಃ ನಾರಾಯಣ, ವಟಪತ್ರಶಾಹಿಯಾದ ನಾರಾಯಣ. ಅವನು ಪರಬ್ರಹ್ಮ ಭವಿತು ಬ್ರಹ್ಮ ಅರ್ಹತಿ, ಅವನೇ ಪರಬ್ರಹ್ಮ ಆಗಿದ್ದಾನೆ. ಯಾಕೆ? ಸೃಷ್ಟಿಶೂನ್ಯತ್ವಾತ್, ಅವನಿಗೆ ಉತ್ಪತ್ತಿ ಇಲ್ಲ. ನಾಶರಹಿತತ್ವಾಚ್ಚ, ಅವನಿಗೆ ನಾಶವೂ ಇಲ್ಲ. ವ್ಯತಿರೇಕೇಣ ಘಟವತ್, ಘಟದಂತೆ. ಘಟ ಇದೆಯಲ್ಲ, ವ್ಯತಿರೇಕೇಣ, ಘಟದಲ್ಲಿ ಉತ್ಪತ್ತಿಯೂ ಇದೆ, ನಾಶವೂ ಇದೆ. ಅದು ಪರಬ್ರಹ್ಮ ಅಲ್ಲ. ಭಗವಂತ ಉತ್ಪತ್ತಿಯೂ ಇಲ್ಲ, ನಾರಾಯಣ ಉತ್ಪತ್ತಿಯೂ ಇಲ್ಲ, ನಾಶವೂ ಇಲ್ಲ. ಆದ್ದರಿಂದ ಅವನು ಪರಬ್ರಹ್ಮನಾಗಿದ್ದಾನೆ ಅಂತ ಯುಕ್ತಿಯನ್ನು ಹೇಳಲಿಕ್ಕೆ ಬರುತ್ತೆ.
ವಿಷ್ಣೋ ಅನ್ಯತ್ರ ಸರ್ವತ್ರ ಪರಾಧೀನ ವಿಶೇಷಾವಾಪ್ತಿಲಕ್ಷಣ ಸೃಷ್ಟೇ ಅಪೂರ್ಣತಾ ಲಕ್ಷಣನಾಶಸ್ಯ ಚ ಸತ್ವೇನ ನ ಕ್ವಾಪಿ ವ್ಯಭಿಚಾರ. ಇದಕ್ಕೆ ಹೇಳಬೇಕು, ಸೃಷ್ಟಿಶೂನ್ಯತ್ವಾತ್ ಅಂತ ಹೇಳಿದ್ದಾರೆ. ಸೃಷ್ಟಿಶೂನ್ಯತ್ವ ಲಕ್ಷ್ಮೀದೇವಿಯಲ್ಲಿ ಬಂತು. ಲಕ್ಷ್ಮೀದೇವಿ ಹುಡ್ತಾಳ? ಇಲ್ಲ. ಹಾಗೆ ವಿನಾಶರಹಿತತ್ವಾತ್ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿಗೆ ಸಾವಿದೆಯಾ? ಇಲ್ಲ. ಹಾಗಾದರೆ ಸೃಷ್ಟಿಶೂನ್ಯತ್ವ ಮತ್ತು ನಾಶರಹಿತತ್ವ ಎಲ್ಲಿ ಬಂತು? ಲಕ್ಷ್ಮೀದೇವಿಯಲ್ಲಿ ಬಂತು. ಅವಳು ಪರಬ್ರಹ್ಮನ? ಅಲ್ಲ. ಲಕ್ಷ್ಮೀದೇವಿ ಪರಬ್ರಹ್ಮ ಅಲ್ಲ. ಹೇತು ಇದೆ, ಸಾಧ್ಯ ಇಲ್ಲ. ಇದನ್ನು ವ್ಯಭಿಚಾರ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ಸಾಧಕವಾದ ಯುಕ್ತಿ ಇದ್ದು ಸಾಧಿಸಬೇಕಾದ ಧರ್ಮ ಇಲ್ಲ ಅಂತಾದರೆ ಅದನ್ನು ವ್ಯಭಿಚಾರ ಅಂತ ಕರೀತಾರೆ. ವನ್ನಿಯಿಂದ ಹೊಗೆಯನ್ನು ಸಾಧನೆ ಮಾಡೋದು. ಬೆಂಕಿ ಇದೆ, ಆದ್ದರಿಂದ ಹೊಗೆ ಇರುತ್ತೆ, ಇದು ಸರಿಯಲ್ಲ. ಇದಕ್ಕೆ ವ್ಯಭಿಚಾರವನ್ನು ಶಾಸ್ತ್ರ ಹೇಳುತ್ತೆ. ಯಾಕೆ? ಬೆಂಕಿ ಇದೆ. ಎಲ್ಲಿದೆ? ಕಾದ ಕಬ್ಬಿಣದಲ್ಲಿ ಬೆಂಕಿ ಇದೆ, ಅಲ್ಲಿ ಹೊಗೆ ಇಲ್ಲ. ಆದ್ದರಿಂದ ಸಾಧಕವಾದಂತಹ ಯುಕ್ತಿ ಇದೆ, ಬೆಂಕಿ ಅನ್ನೋದು ಸಾಧಿಸಬೇಕಾದಂಥ ಹೊಗೆ ಇಲ್ಲ. ಇದನ್ನು ವ್ಯಭಿಚಾರ ಅಂತ ಕರೀತಾರೆ. ಹಾಗೆ ಇಲ್ಲೂ ಕೂಡ ಸೃಷ್ಟಿ ಇಲ್ಲ, ನಾಶ ಇಲ್ಲ ಎಂಬತಕ್ಕಂಥದ್ದು ಸಾಧನೆ ಮಾಡಲಿಕ್ಕೆ ಯೋಗ್ಯವಾದ ಯುಕ್ತಿ. ಈ ಸೃಷ್ಟಿ ಇಲ್ಲ ಮತ್ತು ನಾಶ ಇಲ್ಲ ಅನ್ನೋದು ಯಾರಲ್ಲಿದೆ? ಲಕ್ಷ್ಮೀದೇವಿಯಲ್ಲಿದೆ. ಲಕ್ಷ್ಮೀದೇವಿಗೆ ಸೃಷ್ಟಿ ಇಲ್ಲ, ಲಕ್ಷ್ಮೀದೇವಿಗೂ ನಾಶ ಇಲ್ಲ. ಆದ್ದರಿಂದ ಅವಳಲ್ಲಿ ನಾಶರಾಹಿತ್ಯ ಸೃಷ್ಟಿರಾಹಿತ್ಯ ಬಂತು. ಪರಬ್ರಹ್ಮತ್ವ ಬಂತ, ಸಾಧಿಸಬೇಕಾದ ಧರ್ಮ ಪರಬ್ರಹ್ಮ ಅಂತ. ಲಕ್ಷ್ಮೀದೇವಿಯಲ್ಲಿ ಬರಲಿಲ್ಲ, ವ್ಯಭಿಚಾರ ಬಂತು ಅಂತ ಈ ಅನುಮಾನಕ್ಕೆ ದೋಷ ಹೇಳ್ಬೋದು. ಅದಕ್ಕೆ ಹೇಳ್ತಾರೆ, ಇಲ್ಲ, ಲಕ್ಷ್ಮೀದೇವಿಗೂ ಸೃಷ್ಟಿ ಇದೆ, ಲಕ್ಷ್ಮೀದೇವಿಗೂ ನಾಶ ಇದೆ ಅಂತ. ಲಕ್ಷ್ಮೀದೇವಿಗೂ ಸೃಷ್ಟಿ ಇದೆ, ಲಕ್ಷ್ಮೀದೇವಿಗೂ ನಾಶ ಇದೆ. ಸೃಷ್ಟಿರಾಹಿತ್ಯ ನಾಶರಾಹಿತ್ಯ ಲಕ್ಷ್ಮೀದೇವಿಯಲ್ಲಿ ಬರಲಿಲ್ಲ, ಹೇತುವೇ ಬರಲಿಲ್ಲ, ಸಾಧಕವಾದ ಯುಕ್ತಿ ಬರಲಿಲ್ಲ. ಲಕ್ಷ್ಮೀದೇವಿಗೆ ಯಾವ ರೀತಿ ಸೃಷ್ಟಿ? ಶಾಸ್ತ್ರದಲ್ಲಿ ಸೃಷ್ಟಿ ಅಂದರೆ ಪರಾಧೀನ ವಿಶೇಷಾವಾಪ್ತಿ, ಇದನ್ನು ಸೃಷ್ಟಿ ಅಂತಾರೆ. ಇನ್ನೊಬ್ಬರಿಂದ ಏನಾದರೂ ತನ್ನಲ್ಲಿ ಒಂದು ವಿಶೇಷ ಬಂತು ಅಂತಾದರೆ ಅದನ್ನು ಸೃಷ್ಟಿ ಅಂತಾರೆ. ಹುಟ್ಟಲೇಬೇಕು ಅಂತಲ್ಲ, ತನ್ನಲ್ಲಿ ಇಷ್ಟ ತನಕ ಇಲ್ಲದೇ ಇರತಕ್ಕಂತಹ ಏನಾದರೂ ಒಂದು ವಿಶೇಷ ಬಂತು ಅಂತಾದರೆ ಆವಾಗ ಅದನ್ನು ಸೃಷ್ಟಿ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿಯಲ್ಲಿ ಸೃಷ್ಟಿಕಾಲದಲ್ಲಿ ಅಷ್ಟೊತ್ತು ಇಲ್ಲದೇ ಇರತಕ್ಕಂತಹ ಅಭಿವ್ಯಕ್ತವಾದ ತ್ರಿಗುಣಗಳ ಅಭಿಮಾನಿತ್ವ ಬರುತ್ತೆ. ಪ್ರಳಯ ಕಾಲದಲ್ಲಿ ಅವ್ಯಕ್ತವಾದ ತ್ರಿಗುಣಗಳ ಅಭಿಮಾನಿತ್ವ ಇತ್ತು. ಅದೇ ಲಕ್ಷ್ಮೀದೇವಿಗೆ ಸೃಷ್ಟಿಕಾಲದಲ್ಲಿ ವ್ಯಕ್ತವಾದ ತ್ರಿಗುಣ. ಸೃಷ್ಟಿಕಾಲದಲ್ಲಿ ತ್ರಿಗುಣಗಳು ವ್ಯಕ್ತವಾದ್ದರಿಂದ ವ್ಯಕ್ತವಾದ ತ್ರಿಗುಣಗಳ ಅಭಿಮಾನಿತ್ವ ಯಾರಲ್ಲಿ ಬಂತು? ಅದು ಮೊದಲಿತ್ತ? ಇಲ್ಲ, ಪರಾಧೀನ ವಿಶೇಷ, ಭಗವದಧೀನವಾಗಿರ್ತಕ್ಕಂತಹ ವಿಶೇಷ ವ್ಯಕ್ತವಾದ ತ್ರಿಗುಣಾಭಿಮಾನಿತ್ವ ಲಕ್ಷ್ಮೀದೇವಿಯಲ್ಲಿ ಬಂತು. ಸೃಷ್ಟಿ ಇದೆ, ನಾಶವೂ ಇದೆ. ನಾಶ ಅಂದ್ರೇನು? ನಾಶ ಚತುರ್ವಿಧ ಪ್ರೋಕ್ತ ಅಂತ ಹೇಳ್ತಾರೆ. ನಾಶ 4 ರೀತಿ ಅಂತ. ಅದರಲ್ಲಿ ಒಂದು ನಾಶ ಅಂತಂದರೆ ಅಪೂರ್ಣತಾ ಅಂತ ಹೇಳ್ತಾರೆ. ಅಪೂರ್ಣತವನ್ನು ಕೂಡ ನಾಶ ಅಂತ ಕರೀತಾರೆ. ಲಕ್ಷ್ಮೀದೇವಿಯಲ್ಲಿ ಅಪೂರ್ಣತ ಇದೆಯೋ ಇಲ್ವೋ? ಹಾಗಾದರೆ ಅಪೂರ್ಣತಾ ರೂಪವಾಗಿರ್ತಕ್ಕಂಥ ನಾಶ ಇದೆ. ಆದ್ದರಿಂದ ಸೃಷ್ಟಿ ರಾಹಿತ್ಯವೂ ಬರಲಿಲ್ಲ, ನಾಶರಾಹಿತ್ಯವೂ ಬರಲಿಲ್ಲ. ಲಕ್ಷ್ಮೀದೇವಿಯಲ್ಲಿ ಸಾಧಕವಾದ ಯುಕ್ತಿ ಬರಲಿಲ್ಲ. ಆದ್ದರಿಂದ ಸಾಧ್ಯ ಇಲ್ಲ, ಸಾಧಿಸಬೇಕಾದ ಧರ್ಮ ಇಲ್ಲ ಅಂಥೇಳಿ ವ್ಯಭಿಚಾರ ಹೇಳಲಿಕ್ಕೆ ಬರೋದಿಲ್ಲ. ವಿಷ್ಣೋ ಅನ್ಯತ್ರ ಸರ್ವತ್ರ, ಭಗವಂತನನ್ನು ಬಿಟ್ಟು ಉಳಿದವರು ಎಲ್ಲರಲ್ಲಿಯೂ ಕೂಡ, ಲಕ್ಷ್ಮೀದೇವಿಯಲ್ಲಿಯೂ ಕೂಡ ಪರಾಧೀನ ವಿಶೇಷಾವಾಪ್ತಿ ಲಕ್ಷಣ ಸೃಷ್ಟೇ. ಪರ ಅಂದರೆ ಸರ್ವೋತ್ತಮನಾದ ಭಗವಂತ, ಭಗವದಧೀನವಾಗಿರ್ತಕ್ಕಂತಹ ಯಾವುದಾದರೂ ಒಂದು ವಿಶೇಷ ಅವಾಪ್ತಿ ಪ್ರಾಪ್ತಿಯಾಗಬೇಕು. ಇಂತಹ ಸೃಷ್ಟಿ ಲಕ್ಷ್ಮೀದೇವಿಯಲ್ಲಿದೆ, ಎಲ್ಲರಲ್ಲೂ ಇದೆ. ಹಾಗೆ ಅಪೂರ್ಣತಾ ಲಕ್ಷಣ ನಾಶ, ಅಪೂರ್ಣತ್ವ ರೂಪವಾಗಿರ್ತಕ್ಕಂತಹ ನಾಶ ಅದು ಕೂಡ ಸತ್ವೇನ ಇರೋದರಿಂದ ನಕ್ವಾಪಿ ವ್ಯಭಿಚಾರ, ಎಲ್ಲೂ ವ್ಯಭಿಚಾರ ಇಲ್ಲ. ಅದು ಅದು ಲಕ್ಷ್ಮೀದೇವಿಯಲ್ಲಿ ಇರ್ತಕ್ಕಂಥದ್ದು ಅಪೂರ್ಣತ. ಲಕ್ಷ್ಮೀದೇವಿಯಲ್ಲಿ ಇರತಕ್ಕಂತಹದ್ದು ದೇಹ ಹಾನಿ ಇಲ್ಲ, ಸ್ವರೂಪನಾಶ ಇಲ್ಲ, ದುಃಖಿತ್ವ ಇಲ್ಲ. ಅಪೂರ್ಣತ ಮಾತ್ರ ಲಕ್ಷ್ಮೀದೇವಿಯಲ್ಲಿರ್ತಕ್ಕಂಥ ನಾಶ. ಪರಮಾತ್ಮನಲ್ಲಿ 4 ಇಲ್ಲ. ಪರಮಾತ್ಮನಿಗೆ ಸ್ವರೂಪನಾಶ ಇಲ್ಲ, ಪರಮಾತ್ಮನಿಗೆ ದೇಹನಾಶ ಇಲ್ಲ, ಪರಮಾತ್ಮನಿಗೆ ದುಃಖ ಪ್ರಾಪ್ತಿ ಇಲ್ಲ, ಪರಮಾತ್ಮನಿಗೆ ಅಪೂರ್ಣತವೂ ಇಲ್ಲ. ಅದರಿಂದ ಅವನು ಪರಬ್ರಹ್ಮ.
ಜೀವರಿಗೆ ಸ್ವರೂಪನಾಶ ಇಲ್ಲ, ಜಡವಸ್ತುಗಳಿಗೆ ಸ್ವರೂಪನಾಶ. ಜೀವರಿಗೆ 3 ರೀತಿಯಾದ ನಾಶ. ಒಂದು ದೇಹ ಹಾನಿ, ಇನ್ನೊಂದು ದುಃಖ ಪ್ರಾಪ್ತಿ, ಮತ್ತೊಂದು ಅಪೂರ್ಣತೆ. ಇದು 3 ವಿಧವಾಗಿರ್ತಕ್ಕಂತಹ ನಾಶ ಅದು ಜೀವರಿಗೆ. ಲಕ್ಷ್ಮೀದೇವಿಗೆ ಒಂದೇ ಅಪೂರ್ಣತಾ ಅಂತ. ಜೀವರಿಗೆ 3, ಜಡವಸ್ತುಗಳಿಗೆ 1. ಯಾವುದು? ಸ್ವರೂಪನಾಶ ಅಂತ. ವಾಯುದೇವರಿಗೆ 3, ಅವರಿಗೂ ದೇಹ ಹಾನಿ ಇದೆ, ಅವರಿಗೂ ದುಃಖ ಪ್ರಾಪ್ತಿ ಇದೆ, ಅವರಿಗೂ ಅಪೂರ್ಣತೆ ಇದೆ. ಜೀವ ಅಂದರೆ ಬ್ರಹ್ಮದೇವರು ವಾಯುದೇವರನ್ನು ಸೇರಿಸ್ಕೊಂಡೇ ಹೇಳಿದ್ದು. ಎಲ್ಲರಿಗೂ 3 ವಿಧವಾದ ನಾಶ ಇದೆ. ಯಾವುದಿಲ್ಲ? ಸತ್ವರಜ ಗುಣಗಳಿಗೆ ಅದ್ರ ವ್ಯಾಪಾರ ಇರೋದಿಲ್ಲ, ಅದರಿಂದ ತದಭಿಮಾನಿತ್ವ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ವ್ಯಕ್ತವಾದ ತ್ರಿಗುಣಗಳಿಗೆ ಅಭಿಮಾನಿತ್ವ ಸೃಷ್ಟಿಕಾಲದಲ್ಲಿ ಅಂತ ಹೇಳಿದೆ ನಾನು. ಅವ್ಯಕ್ತವಾದಂತಹ ತ್ರಿಗುಣಗಳಿಗೆ ಅಭಿಮಾನಿತ್ವ ಇದ್ದೇ ಇದೆ, ಅದು ಯಾವಾಗಲೂ ಇರ್ತಕ್ಕಂಥ. ಅದಕ್ಕೆ ನಾನು ವ್ಯಕ್ತ ಅಂತ ಶಬ್ದವನ್ನು ಹಾಕಿದ್ದೆ. ಅದು ಯಾವಾಗ ತ್ರಿಗುಣಗಳು ಸೃಷ್ಟಿಕಾಲದಲ್ಲಿ ಅಭಿವ್ಯಕ್ತವಾಗುತ್ತೋ ತಾದೃಶ ಅಭಿವ್ಯಕ್ತವಾದಂತಹ ತ್ರಿಗುಣಾಭಿಮಾನಿತ್ವ ಎಂಬತಕ್ಕಂಥದ್ದು ಲಕ್ಷ್ಮೀದೇವಿಯಲ್ಲಿ ಬಂತು. ಯಾವುದು? ಒಂದೇ ನಾಶ. ಹೌದು ಹೌದು ಹೌದು. ಅಕ್ಷರ ಅಂತ ಲಕ್ಷ್ಮೀದೇವಿಯನ್ನು ಕರೀತಾರೆ. ಮುಖ್ಯಾಕ್ಷರ ಪರಮಾತ್ಮ. ಅಕ್ಷರ ತ್ರಯಮೀರಿತಂ, 3 ಅಕ್ಷರ ಇದೆ. ಒಂದು ಪ್ರಕೃತಿ ಅಕ್ಷರ, ಪ್ರಕೃತಿ ಅಭಿಮಾನಿ ಲಕ್ಷ್ಮೀ ಅಕ್ಷರ, ಅವಳಿಗಿಂತ ಉತ್ತಮನಾದ ಪರಮಾತ್ಮನೂ ಅಕ್ಷರ. ಅಪೂರ್ಣತಾ ಅನ್ನೋದೇ ನಾಶ. ಪೂರ್ಣತ್ವ ಇಲ್ಲ ಅಂತ ಅರ್ಥ. ಪೂರ್ಣತ್ವ ಇಲ್ಲ ಅನ್ನೋದು ಒಂದು ನಾಶ. ಪೂರ್ಣತ್ವ ಹೋಗಲ್ಲ, ಪೂರ್ಣತ್ವ ಇಲ್ಲ. ಪರಮಾತ್ಮನಲ್ಲಿರುವ ಪೂರ್ಣತ್ವ ಲಕ್ಷ್ಮೀದೇವಿಯಲ್ಲಿ ಇಲ್ಲ. ಪರಮಾತ್ಮನಲ್ಲಿರುವ ಪೂರ್ಣತ್ವ ಲಕ್ಷ್ಮೀದೇವಿಯಲ್ಲಿ ಇಲ್ಲ. ಆದ್ದರಿಂದ ಅದು ಅಪೂರ್ಣತ್ವ, ಅದೇ ನಾಶ. ಲಕ್ಷ್ಮೀದೇವಿಯಲ್ಲಿ ಪೂರ್ಣತ್ವ ಇಲ್ಲ. ಎಲ್ಲ ಕಾಲದಲ್ಲಿಯೂ ಕೂಡ ಲಕ್ಷ್ಮೀದೇವಿಯಲ್ಲಿ ಅಪೂರ್ಣತಾ ರೂಪವಾದಂತಹ ನಾಶ ಇದ್ದೇ ಇದೆ. ಪ್ರಳಯದಲ್ಲೇ ನಾಶ ಆಗಬೇಕು ಅಂತಲ್ಲ. ಒಟ್ಟು 4 ರೀತಿಯಾದ ನಾಶದಲ್ಲಿ 1 ವಿಧವಾದ ನಾಶ ಲಕ್ಷ್ಮೀದೇವಿಗಿದೆ, ಯಾವಾಗಲೂ ಇದೆ. ಸೃಷ್ಟಿ ಪ್ರಳಯ ಇಲ್ಲ ಅಂತಾದರೂ ಕೂಡ ನಾಶ ಇದೆ. ಸೃಷ್ಟಿ ಇಲ್ಲ, ಅವಳಿಗೆ ದೇಹನಾಶ ಇಲ್ಲ, ಆದರೂ ಕೂಡ ನಾಶ ಇದೆ. ಶಾಸ್ತ್ರ ಏನು ಹೇಳುತ್ತೆ? ಯಾರಲ್ಲಿ ಅಪೂರ್ಣತ್ವ ಇದೆಯೋ ಅದು 1 ವಿಧವಾದ ನಾಶ ಅಂತ ಹೇಳುತ್ತೆ. ಪ್ರಳಯ ಕಾಲದಲ್ಲೇ ನಾಶ ಆಗಬೇಕು ಅಂತಲ್ಲ, ಎಲ್ಲ ಕಾಲದಲ್ಲೂ ನಾಶ ಇದೆ. ಅದು ನೀವು ಹಾಗಾದರೆ ಪ್ರಳಯ ಕಾಲದಲ್ಲಿ ಮಾತ್ರ ನಾಶ ಅಂತ ಹೇಳ್ತೀರಾ ಅಂತಂದರೆ, ಸೃಷ್ಟಿಕಾಲದಲ್ಲಿ ಲಕ್ಷ್ಮೀದೇವಿಯಲ್ಲಿ ನಾಶ ಇಲ್ಲ ಅಂತಾದರೆ ಪರಮಾತ್ಮನಿಗೂ ಮತ್ತು ಲಕ್ಷ್ಮೀದೇವಿಗೆ ಸಾಮ್ಯ ಬಂತಲ್ಲ. ಆದ್ದರಿಂದ ಪರಮಾತ್ಮ ಎಲ್ಲ ಕಾಲದಲ್ಲೂ ಸರ್ವೋತ್ತಮ ಹೇಗೆ ಅಂದರೆ ಎಲ್ಲ ಕಾಲದಲ್ಲಿ ಲಕ್ಷ್ಮೀದೇವಿಯಲ್ಲಿ ಅಪೂರ್ಣತೆ ಇದೆ. ಎಲ್ಲ ಕಾಲದಲ್ಲಿ ಲಕ್ಷ್ಮೀದೇವಿಯಲ್ಲಿ ಅಪೂರ್ಣತೆ ಇರೋದರಿಂದ ಲಕ್ಷ್ಮೀದೇವಿಯಲ್ಲಿ ನಾಶ ಇದೆ. ಈ ಅಪೂರ್ಣತ್ವ ರೂಪವಾದ ನಾಶ ಲಕ್ಷ್ಮಿಗಲ್ಲ, ಎಲ್ರಿಗೂ ಇದೆ. ಎಲ್ಲ ಲಕ್ಷ್ಮೀದೇವಿಗೂ ಇದೆ. ಹಾಂ, ಹಾಂ, ಅವ್ರು ಹೇಳೋದು ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ನಿರ್ಗುಣ ಬ್ರಹ್ಮನ ಹೇಳಿದೆ. ಹಾಗಾದರೆ ಸೃಷ್ಟಿಯಾದಿ ವ್ಯಾಪಾರವನ್ನು ಹೇಳ್ತಾ ಇದೆ. ಸರ್ವಂ ಅಸೃಜತ ಅಂತ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತೆಲ್ಲ ಹೇಳ್ತಾ ಇದೆ. ಹಾಗಾದರೆ ಅವನ ನಿರ್ಗುಣ ಅಂತ ಹೇಳಿದ್ದಾರೆ. ನಿರ್ಗುಣ ಅಂತ ಹೇಳಿದ ಮೇಲೆ ಅವನಲ್ಲಿ ಸೃಷ್ಟಿಕರ್ತೃತ್ವ ಗುಣವನ್ನು ಒಪ್ಲಿಕ್ಕೆ ಬರಲ್ಲ.
ಸೃಷ್ಟಿ ಆಗಿದೆ. ಹಾಗಾದರೆ ಯಾರು ಮಾಡಬೇಕು? ನಿರ್ಗುಣ ಅಲ್ಲ, ಸಗುಣ ಬ್ರಹ್ಮ ಅಂತ. ಯಾರಿಗೆ? ಅವ್ರು ಯಾವ ಅಭಿಮಾನವೂ ಇಲ್ಲ. ಬಂಧಕೀಭೂತ ಸತ್ವಾದಿ ದುರ್ಗುಣಾನಾಂ ವಿವರ್ಜನಾತ್ ಸಯೇವ ನಿರ್ಗುಣಂ ಬ್ರಹ್ಮ ಇತ್ಯುಕ್ತಃ ಸದ್ಗುಣಬೃಂಹಿತಃ. ಹಾಗಾದರೆ ಯಾರನ್ನು ಸರ್ವೋತ್ತಮ ಅಂತ ನೀವು ಕರೆದ್ರೋ, ವಟಪತ್ರಶಾಹಿಯಾದಂತಹ ಪರಮಾತ್ಮ, ಅವನು ನಿರ್ಗುಣ ಆಗೋದು ಹೇಗೆ? ನಿರ್ಗುಣ ವಟಪತ್ರಶಾಹಿಯಾದ ನಾರಾಯಣನನ್ನು ನೀವು ಸರ್ವೋತ್ತಮ ಪರಬ್ರಹ್ಮ ಅಂತ ಕರೆದ್ರಿ. ಹಾಗಾದರೆ ಪರಬ್ರಹ್ಮ ನಿರ್ಗುಣ ಆಗಬೇಕು. ಆದರೆ ಅವನು ನಿರ್ಗುಣ ಆಗಲಿಲ್ಲಲ್ಲ. ಯಾಕೆ? ವಟಪತ್ರಶಾಹಿಯಾಗಿದ್ದಾನೆ ಅಂತಂದರೆ ಅವನಲ್ಲಿ ವಟಪತ್ರಶಾಹಿತ್ವ ರೂಪವಾದಂತಹ ಗುಣ ಬಂತು. ಆದ್ದರಿಂದಾಗಿ ಅವನು ನಿರ್ಗುಣ ಆಗಲಿಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ, ನಿರ್ಗುಣ ಅಂದರೆ ಏನರ್ಥ? ಸರ್ವಥಾ ಗುಣ ಇಲ್ಲ ಅಂತ ಅರ್ಥ ಅಲ್ಲ. ಬಂಧಕೀಭೂತ ಸತ್ವಾದಿ ದುರ್ಗುಣಾನಾಂ ವಿವರ್ಜನಾತ್. ಬಂಧಕ್ಕೆ ಕಾರಣವಾಗಿರ್ತಕ್ಕಂಥ ಸತ್ವಾದಿ ಗುಣ ಇಲ್ಲ. ಆದ್ದರಿಂದಾಗಿ ಅವನನ್ನು ನಿರ್ಗುಣ ಅಂತ ಕರೀತಾರೆ ಅಷ್ಟೇ ಹೊರತು ಸರ್ವಥಾ ಗುಣವೇ ಇಲ್ಲ ಅಂತ ಅರ್ಥ ಅಲ್ಲ ಅಂತ. ಆದ್ದರಿಂದ ಸಯೇವ ನಿರ್ಗುಣಂ ಬ್ರಹ್ಮ. ಯಾವ ವಟಪತ್ರಶಾಹಿಯಾದ ನಾರಾಯಣ ಇದ್ದಾನಲ್ಲ ಅವನೇ ನಿರ್ಗುಣ ಬ್ರಹ್ಮ. ಯಾಕೆ? ಬಂಧಕೀಭೂತವಾದ ಸತ್ವಾದಿ ಗುಣರಹಿತನಾಗಿದ್ದಾನೆ. ಸತ್ವರಜಸ್ತಮಸ್ಸು ಅವನೆಂಥವನು? ಸದ್ಗುಣ ಬ್ರಹ್ಮಿತ. ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ. ಸದ್ಗುಣ, ಯಾವ ಕಲ್ಯಾಣ ಗುಣ ಇದೆ, ಮಂಗಳಮಯವಾದ ಗುಣ ಇದೆ, ಆ ಗುಣಪೂರ್ಣನಾಗಿದ್ದಾನೆ. ನಿರ್ಗುಣ ಅಂತ ಕರಿತೇವೆ ಸತ್ವಾದಿ ಬಂಧಕ ಗುಣ ಇಲ್ಲದೆ ಇರೋದರಿಂದ. ಬಂಧಕೀಭೂತ ಸತ್ವಾದಿ ದುರ್ಗುಣಾನಾಂ, ಬಂಧನಕ್ಕೆ ಕಾರಣವಾಗಿರ್ತಕ್ಕಂತಹ ಸತ್ವಾದಿ ಗುಣಗಳ ದುರ್ಗುಣಗಳ ಇಲ್ಲದೇ ಇರುವಿಕೆಯಿಂದ ಸದ್ಗುಣ ಬ್ರಹ್ಮಿತ, ಸದ್ಗುಣಗಳಿಂದ ಪೂರ್ಣನಾದಂತಹ ಸಯೇವ ಆ ನಾರಾಯಣನೇ ನಿರ್ಗುಣಂ ಬ್ರಹ್ಮ, ನಿರ್ಗುಣ ಬ್ರಹ್ಮ ಇತಿ ಎಂಬುದಾಗಿ ಉಕ್ತಃ ಹೇಳಲ್ಪಟ್ಟಿದ್ದಾನೆ. ಬಂಧಕೀಭೂತ ಸತ್ವಾದಿ ದುರ್ಗುಣಾನಾಂ, ಬಂಧನಕ್ಕೆ ಕಾರಣವಾದ ಸತ್ವಾದಿ ಗುಣಗಳ ವಿವರ್ಜನಾತ್ ರಹಿತನಾದ್ದರಿಂದ ಸದ್ಗುಣ ಬ್ರಹ್ಮಿತ, ಸದ್ಗುಣಗಳಿಂದ ಪೂರ್ಣನಾದ ಸಯೇವ ಪರಬ್ರಹ್ಮ ಎಂಬುದಾಗಿ ಹೇಳಿಸಿಕೊಳ್ಳಲ್ಪಡತಕ್ಕಂಥ ನಾರಾಯಣನೇ ನಿರ್ಗುಣಂ ಬ್ರಹ್ಮ, ನಿರ್ಗುಣ ಬ್ರಹ್ಮ ಇತಿ ಈ ರೀತಿಯಲ್ಲಿ ಉಕ್ತಃ ಹೇಳಲ್ಪಟ್ಟಿದ್ದಾನೆ. ಹೌದು, ಅದಿಲ್ಲ. ಲಕ್ಷಣಯ ಬ್ರಹ್ಮಪದ ಪ್ರಯೋಗೇನ ಗಂಗಾಪದವಾಚ್ಯ ತೀರಸ್ಯ ಅಗಂಗಾತ್ವವತ್ ಪರಬ್ರಹ್ಮಾಭಿಮತತ್ವ ನಿರ್ಗುಣಸ್ಯ ಬ್ರಹ್ಮತೈವ ನ ಸ್ಯಾತ್ ಅಪರಬ್ರಹ್ಮತ್ವಂತು ಅಜ್ಞಜನ ಸಾಕ್ಷಿಕಂ ಇತಿ ಪರಿಶೇಷಾದ್ ವಿಷ್ಣೋರೇವ ಪರಬ್ರಹ್ಮತ್ವ ಸಿದ್ಧಿ. ಬ್ರಹ್ಮನನ್ನು ಬ್ರಹ್ಮ ಅಂತ ಕರೀತಾರೆ. ಅದು ಹೇಗೆ ಅಂತಂದರೆ ಲಕ್ಷಣದಿಂದ ಅಂತ ಹೇಳಬೇಕು. ಲಕ್ಷಣಯ ಅಂತ. ಲಕ್ಷಣ ಅಂದ್ರೇನು ಅಂತಂದರೆ ಗಂಗಾ ಅಂತ ಶಬ್ದ ಇದೆ. ಗಂಗಾ ಶಬ್ದಕ್ಕೇನರ್ಥ? ಗಂಗಾ ಪ್ರವಾಹ ಅಂತ ಅರ್ಥ. ಗಂಗಾ ಶಬ್ದಕ್ಕೆ ಗಂಗಾ ಪ್ರವಾಹ ಅಂತ ಅರ್ಥ. ಗಂಗಾಯಾಮ್ ಘೋಷಃ ಅಂತ ವಾಕ್ಯ ಇದೆ. ಗಂಗೆಯಲ್ಲಿ ಗುಡಿಸಿಲು ಅಂತ ಅರ್ಥ. ಗಂಗಾಯಾಮ್ ಘೋಷ ಅಂತಂದರೆ ಗಂಗೆಯಲ್ಲಿ ಗುಡಿಸಿಲು. ಗಂಗೆಯಲ್ಲಿ ಗುಡಿಸಿರ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗಾದರೆ ಗಂಗೆಯಲ್ಲಿ ಗುಡಿಸಿಲಿರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಗಂಗಾ ಅಂತ ಶಬ್ದಕ್ಕೆ ಏನು ಅರ್ಥ ಮಾಡ್ತೀವಿ? ಗಂಗಾ ತೀರ ಅಂತ ಅರ್ಥ ಮಾಡ್ತೀವಿ. ಗಂಗಾ ತೀರ ಅಂತ ಅರ್ಥ. ಇದನ್ನೇನಂತ ಕರೀತಾರೆ? ಲಕ್ಷಣ ಅಂತ ಕರೀತಾರೆ. ಲಕ್ಷಣ ಅಂದರೆ ಏನರ್ಥ? ಶಬ್ದದಿಂದ ತಿಳಿದು ಬರುವ ಅರ್ಥದ ಸಂಬಂಧ ಇರಬೇಕು. ಶಬ್ದದಿಂದ ತಿಳಿದು ಬರುವ ಅರ್ಥದ ಸಂಬಂಧ ಇದ್ದಾಗ ಶಬ್ದ ವ್ಯವಹಾರ ಮಾಡ್ತೇವೆ ಅಂದರೆ ಇದನ್ನು ಲಕ್ಷಣ ಅಂತ ಅರ್ಥ. ಗಂಗಾ ಶಬ್ದದಿಂದ ತಿಳಿದು ಬರುವ ಅರ್ಥ ಯಾವುದು? ಪ್ರವಾಹ. ಪ್ರವಾಹದ ಸಂಬಂಧ ಯಾವುದಕ್ಕಿದೆ? ತೀರಕ್ಕಿದೆ, ದಡಕ್ಕಿದೆ. ಆದ್ದರಿಂದ ಶಕ್ಯ ಸಂಬಂಧ ಅಂತ ಹೇಳ್ತಾರೆ. ಶಬ್ದದಿಂದ ತಿಳಿದು ಬರುವ ಮುಖ್ಯಾರ್ಥದ ಸಂಬಂಧ ಯಾವುದಕ್ಕಿದೆಯೋ ಅದನ್ನು ಲಕ್ಷಣದಿಂದ ತಿಳಿದು ಬರುತ್ತೆ ಅಂತ ಹೇಳ್ತಾರೆ.
ಅದರಿಂದ ಗಂಗಾ ಶಬ್ದದಿಂದ ತಿಳಿದು ಬರುವ ಮುಖ್ಯಾರ್ಥ ಪ್ರವಾಹ, ಅದರ ಸಂಬಂಧ ದಡದಲ್ಲಿದೆ. ಆದ್ದರಿಂದ ಅದನ್ನು ಲಕ್ಷಣಯ ಗಂಗಾ ಶಬ್ದವಾಚ್ಯ ಅಂತ ಹೇಳ್ತಾರೆ. ಲಕ್ಷಣಯ ಹಾಗೆ ಲಕ್ಷಣಯ ಬ್ರಹ್ಮಪದ ಪ್ರಯೋಗೇನ ಗಂಗಾಪದವಾಚ್ಯ ತೀರಸ್ಯ ಅಗಂಗಾತ್ವವತ್. ಪರಬ್ರಹ್ಮ ಅಂತ ಕರೆದಿದ್ದಾರಲ್ಲ, ಪರಬ್ರಹ್ಮ ಅಂತ ಕರೆದದ್ದು ಹೇಗೆ? ಲಕ್ಷಣಯ ಅವನನ್ನು ಪರಬ್ರಹ್ಮ ಅಂತ ಕರೆದದ್ದು. ಹೇಗೆ ಲಕ್ಷಣಯ ತೀರವನ್ನು ಗಂಗಾ ಶಬ್ದದಿಂದ ಕರೆದಾಗ ತೀರವು ಗಂಗೆ ಅಲ್ಲವೋ, ಹಾಗೆ ಪರಮಾತ್ಮನನ್ನು ಕೂಡ ಲಕ್ಷಣಯ ನಾರಾಯಣನನ್ನು ಲಕ್ಷಣಯ ಪರಬ್ರಹ್ಮ ಅಂತ ಕರೆದಿದ್ದರಿಂದ ಅವನೇನಲ್ಲ, ಪರಬ್ರಹ್ಮ ಅಲ್ಲ. ಹೇಗೆ ಲಕ್ಷಣಯ ತೀರವನ್ನು ಗಂಗಾ ಶಬ್ದದಿಂದ ಕರೆದಿದ್ದರಿಂದ ತೀರವು ಗಂಗೆ ಅಲ್ಲವೋ, ಹಾಗೆ ಪರಮಾತ್ಮನನ್ನು ನಾರಾಯಣನನ್ನು ಲಕ್ಷಣಯ ಪರಬ್ರಹ್ಮ ಅಂತ ಕರೆದಿದ್ದರಿಂದ ಅವನು ಪರಬ್ರಹ್ಮ ಅಲ್ಲ ಅಂತ ಹೇಳ್ತೇವೆ. ಅಂತಂದರೆ ಅದಕ್ಕೆ ಪರಬ್ರಹ್ಮಾಭಿಮತತ್ವ ನಿರ್ಗುಣಸ್ಯ ಬ್ರಹ್ಮತೈವ ನ ಸ್ಯಾತ್. ಅದಕ್ಕೆ ಹೇಳ್ತಾರೆ, ಯಾರನ್ನು ನೀವು ನಿರ್ಗುಣ ಬ್ರಹ್ಮನನ್ನು ಬ್ರಹ್ಮ ಅಂತ ಹೇಳ್ತೀರೋ, ನೀವು ಪರಬ್ರಹ್ಮ ಎಂಬುದಾಗಿ ಯಾರನ್ನು ನೀವು ನಿರ್ಗುಣನನ್ನು ಪರಬ್ರಹ್ಮ ಅಂತ ಹೇಳ್ತಾ ಇದ್ದೀರೋ ಅವನು ಬ್ರಹ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಬ್ರಹ್ಮ ಶಬ್ದಕ್ಕೇನರ್ಥ? ಬೃಂಹಿತ ಅಂತ ಅರ್ಥ. ಬ್ರಹ್ಮ ಶಬ್ದದ ಅರ್ಥ ಬೃಂಹಿತ. ಬೃಂಹಿತ ಅಂದ್ರೇನು? ತುಂಬಿದವನು ಅಂತ ಅರ್ಥ. ಅವನಲ್ಲಿ ಗುಣಪೂರ್ಣತ್ವ ಇದ್ದರೆ ಬ್ರಹ್ಮ ಅಂತ ಕರಿಬೋದು. ಗುಣಪೂರ್ಣತ್ವ ಇಲ್ಲ ಅಂದರೆ ಆ ನಿರ್ಗುಣ ಬ್ರಹ್ಮ ಶಬ್ದದಿಂದ ಅವನು ವಾಚ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಹೇಳ್ತಾರೆ, ಪರಬ್ರಹ್ಮಾಭಿಮತತ್ವ ನಿರ್ಗುಣಸ್ಯ ಬ್ರಹ್ಮತೈವ ನ ಸ್ಯಾತ್. ಯಾರನ್ನು ನೀವು ಪರಬ್ರಹ್ಮ ಅಂತ ಹೇಳ್ತಾ ಇದ್ದೀರೋ ಅವನನ್ನು ನಿರ್ಗುಣ ಅಂತ, ಅವನನ್ನು ಬ್ರಹ್ಮ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಅಪರಬ್ರಹ್ಮತ್ವಂತೂ ಅಜ್ಞಸಾಕ್ಷಿಕಂ. ಅವನನ್ನು ಅಪರಬ್ರಹ್ಮ ಸಗುಣ ಬ್ರಹ್ಮ ಅಂತ ಕರೀತಾರೆ ಅಂತಂದರೆ ಅಜ್ಞಸಾಕ್ಷಿತಂ. ಇದೆಲ್ಲ ಅಜ್ಞಾನಿಗಳು ಹೇಳ್ತಕ್ಕಂಥದ್ದು. ಅದರಿಂದ ಪರಿಶೇಷಾದ್ ವಿಷ್ಣೋರೇವ ಪರಬ್ರಹ್ಮತ್ವ ಸಿದ್ಧಿ ಅಂದ ನಾರಾಯಣನೇ ಪರಬ್ರಹ್ಮನಾಗಿದ್ದಾನೆ ಅಂತ. ಸದ್ಗುಣಬ್ರಹ್ಮಿತ ಇತ್ಯನೇನ ಸರ್ವಥಾ ಗುಣಶೂನ್ಯಮೇವ ನಿರ್ಗುಣಂ ಬ್ರಹ್ಮ ಇತಿ ಚ ವದತಃ ಬ್ರಹ್ಮತಃ ಹಿ ಬೃಹಂತಃ ಹಿ ಅಸ್ಮಿನ್ ಗುಣಾಃ ಇತ್ಯುಕ್ತ ಗುಣಪೂರ್ಣತ್ವಲಕ್ಷಣ ಬ್ರಹ್ಮತ್ವ ಅನುಪಪತ್ಯ ವ್ಯಾಹತಭಾಷಿತ್ವಂ ಸೂಚಿತಂ ಅಂತ. ಇಲ್ಲಿ ಸದ್ಗುಣ ಬ್ರಹ್ಮಿತ ಪರಂಬ್ರಹ್ಮ ಅಂತ ಹೇಳಿದರು. ಯಾರು ಸದ್ಗುಣಪೂರ್ಣನಾಗಿದ್ದಾನೋ ಅವನೇ ಪರಬ್ರಹ್ಮ ಅಂತ ಹೇಳಿದರು. ಇದರಿಂದ ಏನು ಹೇಳಿದಂತೆ ಆಯಿತು ಅಂತಂದರೆ, ಗುಣರಹಿತ ಪರಬ್ರಹ್ಮ, ನಿರ್ಗುಣ ಅವನನ್ನೇನಂತ ಕರೀತಾರೆ? ಪರಬ್ರಹ್ಮ ಅಂತ ಕರೀತಾರೆ. ನಿರ್ಗುಣ ಅಂತ ಹೇಳೋದು, ಪರಬ್ರಹ್ಮ ಅಂತ ಹೇಳೋದು ಇದು ವ್ಯಾಹತ. ಬೆಂಕಿ ಅಂತ ಹೇಳೋದು ಸುಡಲ್ಲ ಅಂತ ಹೇಳೋದು. ಸೂಡಿಲ್ಲ ಅಂದರೆ ಅದು ಬೆಂಕಿ ಆಗುತ್ತಾ? ಹಾಗಾದರೆ ಅದು ಬೆಂಕಿ ಅಂತ ಆಗಬೇಕು ಅಂದರೆ ಸುಡಲೇಬೇಕು. ಹಾಗೆ ಅವನನ್ನು ಬ್ರಹ್ಮ ಶಬ್ದದಿಂದ ಕರಿತೀರಾ ಅಂತಂದರೆ ನಿರ್ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬ್ರಹ್ಮ ಶಬ್ದದ ಅರ್ಥ ಏನು? ಗುಣಬ್ರಹ್ಮಿತ. ಯಾಕೆ? ಶ್ರುತಿ ಹೇಳ್ತಾ ಇದೆ, ಬೃಹಂತಃ ಹಿ ಅಸ್ಮಿನ್ ಗುಣಾಃ. ಇವನನ್ನು ಬ್ರಹ್ಮ ಅಂತ ಯಾಕೆ ಕರೀತಾರೆ? ಕಸ್ಮಾತ್ ಬ್ರಹ್ಮೇತ್ತಿ ಆಚಕ್ಷತೆ. ಇವನನ್ನು ಬ್ರಹ್ಮ ಅಂತ ಯಾಕೆ ಕರೀತಾರೆ? ಶ್ರುತಿ ಹೇಳಿತೆ, ಬೃಹಂತಃ ಹಿ ಅಸ್ಮಿನ್ ಗುಣಾಃ. ಇವನಲ್ಲಿ ಗುಣವು ಪೂರ್ಣವಾಗಿದೆ. ಬೃಹಂತ ಅಂದರೆ ಪೂರ್ಣ, ಗುಣಪೂರ್ಣತ್ವ ಇರೋದರಿಂದ ಬ್ರಹ್ಮ ಅಂತ ಕರೆಯೋದು ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ನಿರ್ಗುಣ ಅಂತೀರ, ಪರಬ್ರಹ್ಮ ಅಂತ ಹೇಳ್ತೀರ, ಇದು ವ್ಯಾಹತ. ಸದ್ಗುಣಬ್ರಹ್ಮಿತ ಇತ್ಯನೇನ ಸರ್ವತಾ ಗುಣಶೂನ್ಯಮೇವ ನಿರ್ಗುಣಂ ಬ್ರಹ್ಮ ಇತಿ ಚ ವದತಃ ಬೃಹಂತಃ ಹಿ ಅಸ್ಮಿನ್ ಗುಣಾಃ ಇತಿ ಉಕ್ತ ಗುಣಪೂರ್ಣತ್ವಲಕ್ಷಣ ಬ್ರಹ್ಮತ್ವ ಅನುಪಪತ್ಯ ವ್ಯಾಹತ ಭಾಷಿತ್ವಂ ಸೂಚಿತಂ. ನಿರ್ಗುಣ ಅಂತ ಹೇಳೋದು, ಪರಬ್ರಹ್ಮ ಅಂತ ಹೇಳೋದು ಇದು ವ್ಯಾಹತ ಭಾಷೆ. ವಿರುದ್ಧವಾದನ್ನು ಮಾತಾಡ್ತೀಯಾ ಅಂತಾಯಿತು. ಯಾಕೆ? ಸದ್ಗುಣ ಬ್ರಹ್ಮಿತ ಅನ್ನೋದರಿಂದ ಅವನು ಸದ್ಗುಣಪೂರ್ಣ ಅಂತ ಹೇಳದಂತೆ ಆಯಿತು. ಮತ್ತು ನಿರ್ಗುಣ ಶಬ್ದದಿಂದ ಗುಣಪೂರ್ಣತ್ವ ಹೇಳದಂತೆ ಆಯಿತು. ಅದರಿಂದ ಗುಣಪೂರ್ಣನಾಗಿರ್ತಕ್ಕಂತಹ ಅರ್ಥ ಬ್ರಹ್ಮಶಬ್ದದಿಂದ ಹೇಳೋದು, ನಿರ್ಗುಣ ಎಂಬುದಾಗಿ ಗುಣರಹಿತ ಅಂತ ಹೇಳೋದು. ಅಷ್ಟೇ ಅಲ್ಲ, ಸದ್ಗುಣ ಭರಿತ ಅನ್ನೋದಕ್ಕೆ ಶ್ರುತಿ ಹೇಳ್ತಾ ಇದೆ, ಬೃಹಂತಃ ಹಿ ಅಸ್ಮಿನ್ ಗುಣ. ಈ ರೀತಿಯಾಗಿ ಶ್ರುತಿಯಿಂದ ಸಿದ್ಧವಾಗಿರ್ತಕ್ಕಂತಹ ಗುಣಪೂರ್ಣತ್ವ ಎಂಬತಕ್ಕಂಥದ್ದು ಪರಮಾತ್ಮನಲ್ಲಿ ಬ್ರಹ್ಮತ್ವ ಬರಬೇಕು. ಆದರೆ ನಿರ್ಗುಣ ಅಂತ ಹೇಳಿದ್ರೆ ಅಂತಹ ಬ್ರಹ್ಮತ್ವ ಬರಲ್ಲ. ಆದ್ದರಿಂದ ವ್ಯಾಹತ ಭಾಷಿತ್ವ ಬಂತು. ತನ್ಮುಕುಂದಾಭಿಧಂ ಬ್ರಹ್ಮ ವೇದಾಖ್ಯ ಬ್ರಹ್ಮವರ್ಣಿತಂ
ಬ್ರಾಹ್ಮಣಾನಾಂ ಪರಂ ಬ್ರಹ್ಮ ಬ್ರಹ್ಮಸೂತ್ರ ಪ್ರಕಾಶಿತಂ. ಹಾಗಾದರೆ ಪರಬ್ರಹ್ಮ ಯಾರು? ಮುಕುಂದಾಭಿಧಂ ಅಂತ. ಯಾರು ಮುಕುಂದ ಶಬ್ದ ವಾಚ್ಯನಾಗಿದ್ದಾನೋ ಅವನೇ ಪರಬ್ರಹ್ಮ. ಹಾಗೆ ವೇದಾಖ್ಯ ಬ್ರಹ್ಮವರ್ಣಿತಂ. ಯಾರು ಬ್ರಹ್ಮ? ಬ್ರಹ್ಮ ಶಬ್ದವಾಚ್ಯ. ಬ್ರಹ್ಮ ಅಂದರೆ ವೇದ. ವೇದ ಪ್ರತಿಪಾದ್ಯನಾರೋ, ವೇದ ಪ್ರತಿಪಾದ್ಯನ ಅಂತಂದರೆ ವೇದೋಕ್ತ ಗುಣವಿಶಿಷ್ಟನಾರೋ ಅವನೇನೇ ಪರಬ್ರಹ್ಮ. ಅಥವಾ ಬ್ರಾಹ್ಮಣಾನಾಂ ಪರಂ ಬ್ರಹ್ಮ, ಬ್ರಹ್ಮಜ್ಞಾನಿಗಳಿಗೆ ಆರಾಧ್ಯ ದೈವ ಯಾರೋ ಅವನು ಬ್ರಹ್ಮ. ಬ್ರಹ್ಮವಿದ್ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ ಅಂತಿದೆ. ಬ್ರಾಹ್ಮಣ ಪ್ರಿಯ ಅಂದ್ರೇನು? ಬ್ರಾಹ್ಮಣರಿಗೆ ಅಂತ ಅಷ್ಟೇ ಅಲ್ಲ, ಬ್ರಹ್ಮ ಅಣತೀತಿ ಬ್ರಾಹ್ಮಣ. ಬ್ರಹ್ಮಜ್ಞಾನಿಗಳು, ಬ್ರಹ್ಮಜ್ಞಾನಿಗಳಿಗೆ ಧ್ಯೇಯಮೂರ್ತಿ ಯಾರು? ಅವನೇ ಪರಬ್ರಹ್ಮ. ಹಾಗೆ ಬ್ರಹ್ಮಸೂತ್ರ ಪ್ರಕಾಶಿತಂ ಅಂತ. ಬ್ರಹ್ಮಸೂತ್ರಗಳಿಂದ ನಿರ್ಣಯಿಸಲ್ಪಟ್ಟವನು. ಬ್ರಹ್ಮಸೂತ್ರಗಳಲ್ಲಿ ಯಾರು ಪ್ರತಿಪಾದ್ಯನಾಗಿದ್ದಾನೋ ಅವನೇ ಪರಬ್ರಹ್ಮನಾಗಬೇಕು ಅಂತ. ಅದರಿಂದ ಮುಕುಂದ ಶಬ್ದವಾಚ್ಯನಾದವನು, ಸಕಲ ವೇದ ಪ್ರತಿಪಾದ್ಯನಾದವನು, ಬ್ರಹ್ಮಜ್ಞಾನಿಗಳಿಗೆ ಆರಾಧ್ಯನಾದವನು, ಬ್ರಹ್ಮಸೂತ್ರಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು, ಅವನನ್ನೇ ಪರಬ್ರಹ್ಮ ಎಂಬುದಾಗಿ ಹೇಳಬೇಕು. ಪರಂ ದೈವಂ, ಯಾರು ಆರಾಧ್ಯ ದೈವನೋ ತತ್ ಆ ಮುಕುಂದಾಭಿಧಂ ಅಂತ. ಮುಕುಂದ ಅಂದ್ರೇನರ್ಥ? ಮುಚಂ ದದಾತೀತಿ ಮುಕುಂದ, ಮೋಕ್ಷವನ್ನು ಕೊಡುವವನು. ಹಾಗಾದರೆ ಪರಬ್ರಹ್ಮ ಯಾರು? ಮೋಕ್ಷವನ್ನು ಕೊಡು. ಅವನಲ್ಲಿ ಏನು ಬಂತು? ಮೋಕ್ಷಪ್ರದತ್ವ ಬಂತು, ನಿರ್ಗುಣತ್ವ ಇಲ್ಲಿ ಬಂತು. ಅದರಿಂದ ಮುಕುಂದಾಭಿಧಂ, ಯಾರು ಮುಕುಂದ ಎಂಬತಕ್ಕಂಥ ಶಬ್ದವಾಚ್ಯನಾಗಿದ್ದಾನೋ ಬ್ರಹ್ಮ, ಬ್ರಹ್ಮನು ವೇದಾಖ್ಯ ಬ್ರಹ್ಮವರ್ಣಿತಂ, ಬ್ರಹ್ಮ ಎಂಬುದಾಗಿ ಶಬ್ದದಿಂದ ಕರೆಸಿಕೊಳ್ಳಲ್ಪಡ್ತಕ್ಕಂತಹ ವೇದಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು. ಬ್ರಾಹ್ಮಣಾನಾಂ, ಬ್ರಹ್ಮಜ್ಞಾನಿಗಳಿಗೆ ಪರಂ ಶ್ರೇಷ್ಠವಾದ ದೈವಂ ಆರಾಧ್ಯ ಮೂರ್ತಿಯಾಗಿದ್ದಾನೆ. ಬ್ರಹ್ಮಸೂತ್ರ ಪ್ರಕಾಶಿತಂ, ಬ್ರಹ್ಮಸೂತ್ರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ತತ್ ಆಯಾವ ಬ್ರಹ್ಮ ಮುಕುಂದಾಭಿಧಂ, ಮುಕುಂದ ಶಬ್ದವಾಚ್ಯನಾದ ಬ್ರಹ್ಮ, ಬ್ರಹ್ಮಶಬ್ದವಾಚ್ಯನಾದವನು ವೇದಾಖ್ಯ ಬ್ರಹ್ಮವರ್ಣಿತಂ, ಬ್ರಹ್ಮ ಎಂಬತಕ್ಕಂಥ ಶಬ್ದದಿಂದ ಕರೆಯಲ್ಪಡುವಂತಹ ವೇದದಿಂದ ಪ್ರತಿಪಾದ್ಯನಾಗಿದ್ದಾನೆ. ಬ್ರಾಹ್ಮಣಾನಾಂ, ಬ್ರಹ್ಮಜ್ಞಾನಿಗಳಿಗೆ ಪರಂ ಮುಖ್ಯವಾದ ದೈವಂ ಆರಾಧ್ಯ ದೈವನಾಗಿದ್ದಾನೆ. ಬ್ರಹ್ಮಸೂತ್ರ ಪ್ರಕಾಶಿತಂ, ಬ್ರಹ್ಮಸೂತ್ರಗಳಿಂದ ಅವನು ಪ್ರತಿಪಾದ್ಯನಾಗಿದ್ದಾನೆ. ಅಥವಾ ಬ್ರಹ್ಮಸೂತ್ರಗಳಿಂದ ಅವನ ಬಗ್ಗೆ ಜ್ಞಾನ ಬರುವಂತೆ ಮಾಡಿದ್ದಾರೆ. ಬ್ರಹ್ಮಸೂತ್ರಗಳಿಂದ ತಿಳಿಯಲ್ಪಡುವವನಾಗಿದ್ದಾನೆ. ಮುಕುಂದಾಭಿಧಂ ಇತ್ಯನೇನ ಚ ವಿಷ್ಣೋರೇವ ಪರಬ್ರಹ್ಮತ್ವೇ ಮುಕ್ತಿದಾಯಕತ್ವರೂಪ ಯುಕ್ತ್ಯಂತರಂ ಸೂಚಿತಂ. ಮುಕುಂದಾಭಿಧಂ ಅಂತ ಹೇಳೋದ್ರಿಂದ ಯಾವ ನಾರಾಯಣ ಇದ್ದಾನಲ್ಲ ಅವನೇ ಪರಬ್ರಹ್ಮ ಅಂತ ಹೇಳದಂತೆ ಆಯಿತು. ಯಾಕೆ ಅಂತಂದರೆ ಅಯಂ ವಿವಾದ ವಿಷಯನಾದಂತಹ ವ್ಯಕ್ತಿ ಇದ್ದಾನಲ್ಲ ಅವನು ಯಾರು? ಬ್ರಹ್ಮಶಬ್ದವಾಚ್ಯನಾದವನು. ಯಾಕೆ ಅಂತಂದರೆ ಮುಕುಂದ ಮೋಕ್ಷಪ್ರದತ್ವಾತ್, ಅವನು ಮೋಕ್ಷಪ್ರದನಾಗಿದ್ದ. ಮೋಕ್ಷಪ್ರದ ಬ್ರಹ್ಮ ಯಾರು? ಯಾರು ಸರ್ವೋತ್ತಮ ಬ್ರಹ್ಮನೋ ಅವನೇ ಮೋಕ್ಷಪ್ರದ. ಹಾಗಾದರೆ ಮುಕುಂದಾಭಿಧಂ ಎಂಬತಕ್ಕಂಥ ಶಬ್ದವನ್ನು ಹೇಳುವ ಮೂಲಕ ಅವನಲ್ಲಿ ಮೋಕ್ಷಪ್ರದತ್ವ ಎಂಬತಕ್ಕಂಥದ್ದು ಪರಬ್ರಹ್ಮತ್ವದಲ್ಲಿ ಅದೊಂದು ಯುಕ್ತಿ ಅಂತ ಹೇಳದಂತೆ ಆಯಿತು. ಮುಕುಂದಾಭಿಧಂ ಇತ್ಯನೇನ ವಿಷ್ಣೋರೇವ ಪರಬ್ರಹ್ಮತ್ವೇ, ವಿಷ್ಣುವೇ ಪರಬ್ರಹ್ಮನಾಗಿದ್ದಾನೆ ಎಂಬತಕ್ಕಂಥ ವಿಷಯದಲ್ಲಿ ಮುಕ್ತಿದಾಯಕತ್ವ ರೂಪ ಅಯಂ ಪರಂಬ್ರಹ್ಮ ಮುಕ್ತಿದತ್ವಾತ್ ಅಂದರೆ ಮುಕ್ತಿದಾಯಕತ್ವ ಎಂಬತಕ್ಕಂತಹ ಯುಕ್ತ್ಯಂತರಂ ಸೂಚಿತಂ, ಯುಕ್ತಿಯನ್ನು ಹೇಳದಂತೆ ಆಯಿತು. ಹಾಗೆ ವೇದಾಖ್ಯ ಬ್ರಹ್ಮವರ್ಣಿತಂ ಅಂತ ಹೇಳಿದ್ದಾರೆ. ಅದಕ್ಕೇನರ್ಥ? ವೇದೈಶ್ಚ ಸರ್ವೈರಹಮೇವ ವೇದ್ಯ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮನೇ ಹೇಳ್ಕೊಂಡಿದ್ದಾನೆ. ಸಕಲ ವೇದ ಪ್ರತಿಪಾದ್ಯ ಯಾರು? ನಾನೇ. ಹಾಗಾದರೆ ಕೃಷ್ಣ ಅಂತ. ಕೃಷ್ಣ ಯಾರು? ಸಗುಣ ಬ್ರಹ್ಮ, ಅವನೇ ಸಕಲ ವೇದ ಪ್ರತಿಪಾದ್ಯ. ಕೃಷ್ಣನೇ ನಿರ್ಗುಣ ಬ್ರಹ್ಮ. ಹಾಗಾದರೆ ಕೃಷ್ಣ ಬೇರೆ, ನಿರ್ಗುಣ ಬ್ರಹ್ಮ ಬೇರೆ ಅಂತಿಲ್ಲ. ಯಾವ ಸಕಲ ವೇದ ಪ್ರತಿಪಾದ್ಯನಾದವನು ನಾನು ಎಂಬುದಾಗಿ ಕೃಷ್ಣ ಪರಮಾತ್ಮ ಸ್ವತಃ ತಾನೇ ಹೇಳ್ಕೊಂಡಿದ್ದಾನೋ ಅಂತಹ ಸಕಲ ವೇದ ಪ್ರತಿಪಾದ್ಯನಾದ ಪರಮಾತ್ಮನೇ ಅವನೇನಾಗಬೇಕು? ಪರಬ್ರಹ್ಮನಾಗಬೇಕು.
ಅದಕ್ಕೆ ಹೇಳ್ತಾರೆ ವೇದಾಖ್ಯ ಬ್ರಹ್ಮವರ್ಣಿತಂ ಇತ್ಯನೇನ. ವೇದ ಎಂಬುವಂತಹ ಬ್ರಹ್ಮಶಬ್ದವಾಚ್ಯವಾದದ್ರಿಂದ ಪ್ರತಿಪಾದ್ಯನಾದವನು ಎಂಬುದಾಗಿ ಹೇಳುವ ಮೂಲಕ ವೇದೈಶ್ಚ ಸರ್ವೈರಹಮೇವ ವೇದ್ಯ ಇತ್ಯಾದೌ ಕೃಷ್ಣಸ್ಯೈವ ಉಕ್ತವೇದ ತಾತ್ಪರ್ಯ ಗೋಚರತ್ವೇ ತಸ್ಯೈವ ಪರಬ್ರಹ್ಮತ್ವೇ ಯುಕ್ತಿ ಸೂಚಿತ. ಆ ಕೃಷ್ಣ ಇದ್ದಾನಲ್ಲ, ಅವನು ಸಕಲ ವೇದಗಳ ಮುಖ್ಯ ತಾತ್ಪರ್ಯ ವಿಷಯ. ಅಂದರೆ ಏನರ್ಥ? ಸಕಲ ವೇದಗಳಿಂದ ಮುಖ್ಯ ವೃತ್ಯ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳದಂತೆ ಆಯಿತು. ಹಾಗಾದರೆ ಅಯಂ ಪರಂ ಬ್ರಹ್ಮ, ಯಾಕೆ ಸರ್ವೈ ವೇದೈ ಮುಖ್ಯತೆಯ ಪ್ರತಿಪಾದ್ಯತ್ವಾತ್, ಇವನೇ ಪರಬ್ರಹ್ಮ, ಸಕಲ ವೇದಗಳಿಂದ ಮುಖ್ಯ ವೃತ್ಯ ಪ್ರತಿಪಾದ್ಯನಾಗಿದ್ದಾನೆ. ಈ ಯುಕ್ತಿಯನ್ನು ಹೇಳದಂತೆ ಆಯಿತು. ಹಾಗೆ ಬ್ರಾಹ್ಮಣಾನಾಂ ಪರಂ ಬ್ರಹ್ಮ ಪರಂ ದೈವಂ ಇತ್ಯನೇನಾಪಿ, ಬ್ರಹ್ಮಜ್ಞಾನಿಗಳಿಗೆ ಶ್ರೇಷ್ಠನಾದ ಆರಾಧ್ಯ ದೈವ ಅಂತ ಹೇಳಿದ್ರಿಂದಲೂ ಕೂಡ ಏನು ಹೇಳಿದಂತೆ ಆಯಿತು? ಬ್ರಾಹ್ಮಣಾನಾಂ, ಯಾರಿಗೆ? ಅದಕ್ಕೆ ಹೇಳ್ತಾರೆ ಶುಕ ಸನಕ ಭೃಗ್ವಾದೀನಾಂ ಅಂತ. ನಾವು ಬ್ರಾಹ್ಮಣರು 3 ಎಳೆ ಇದೆ ಅಂತ ಅಂದ್ಕೊಳ್ಳೋದಲ್ಲ. ಅದಕ್ಕೆ ಹೇಳ್ತಾರೆ ಯಾರು ಮಹಾಜ್ಞಾನಿಗಳಾಗಿದ್ದಾರೋ, ಶುಕಾಚಾರ್ಯರು, ಸನಕಾದಿಗಳು, ಭೃಗು ಋಷಿಗಳು, ಇಂತಹ ಮಹಾತ್ಮರು ಯಾರಿದ್ದಾರೋ ಅವರೆಲ್ಲ ಬ್ರಾಹ್ಮಣರು, ಬ್ರಹ್ಮಜ್ಞಾನಿಗಳು. ಪರಂ ದೈವಂ ಇತಿ ಅರ್ಥಸ್ಯೈವ ಅಭಿಪ್ರೇತತ್ವೇನ, ಈ ಅವರಿಗೂ ಆರಾಧ್ಯ ದೇವ ಎಂಬುದಾಗಿ ಅರ್ಥ ಅಭಿಪ್ರೇತವಾದ್ದರಿಂದ ವಿಷ್ಣೋರೇವ ಪರಬ್ರಹ್ಮತ್ವೇ ಅಧಿಗತ ಪರಮಾರ್ಥೈ ಆರಾಧ್ಯತ್ವರೂಪ ಯುಕ್ತಿ ಅಪಿ ಸೂಚಿತ ಅಂತ. ಯುಕ್ತಿ ಅಸೂಚಿ ಅಂತ. ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣ ಅಂತ ಆಚಾರ್ಯರು ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತಿದೆ. ಬ್ರಾಹ್ಮಣ ಶಬ್ದ ಇದೆ. ಆ ಬ್ರಾಹ್ಮಣ ಶಬ್ದಕ್ಕೇನರ್ಥ ಅಂತಂದರೆ ಬ್ರಹ್ಮ ಅಣತಿ, ಬ್ರಾಹ್ಮಣ ಬ್ರಹ್ಮಜ್ಞಾನಿ ಅಂತ ಹೇಳಿದ. ಅಂದ ಯಾರೇ ಬ್ರಹ್ಮಜ್ಞಾನಿ ಆಗಿರಬೇಕು, ಬ್ರಾಹ್ಮಣನೇ ಆಗಿರಬೇಕು ಅಂತಿಲ್ಲ. ಯಾರೇ ಬ್ರಹ್ಮಜ್ಞಾನಿ ಆಗಿರಬೇಕು ಅವನು ಬ್ರಾಹ್ಮಣ ಅಂತ. ಅಪರೋಕ್ಷ ಜ್ಞಾನಿ. ವಿಜಾನತಃ ಅಂತಂದರೆ ಅಲ್ಲಿ ಅದು ಅವನು ಪರೋಕ್ಷ ಜ್ಞಾನ ಹೊಂದವ. ವಿಜಾನತ ಬ್ರಾಹ್ಮಣಸ್ಯ ವಿಜಾನತ ಅಲ್ಲಿ. ವಿಜಾನತ ಪರೋಕ್ಷ ಜ್ಞಾನ, ಬ್ರಾಹ್ಮಣ ಅಂದರೆ ಅಪರೋಕ್ಷ ಜ್ಞಾನ. ಅದರಿಂದ ಬ್ರಾಹ್ಮಣಸ್ಯ ಪರಂ ದೈವಂ ಅಂತ ಹೇಳಿದ್ರಿಂದ ಇನ್ನೊಂದು ಯುಕ್ತಿಯನ್ನು ತಿಳಿಸಿದಂತೆ ಆಯಿತು. ಅಯಂ ಪರಂ ಬ್ರಹ್ಮ ಭವಿತುಮರ್ಹತಿ. ಯಾಕೆ ಅಂತಂದರೆ ಯಾರು ಪರಮಾರ್ಥವನ್ನು ತಿಳಿದಿದ್ದಾರೋ, ಅಧಿಗತ ಪರಮಾರ್ಥೈ ಆರಾಧ್ಯತ್ವಾತ್, ಪರಮಾರ್ಥ ಸರ್ವೋತ್ತಮವಾದ ತತ್ವವನ್ನು ಯಾರು ತಿಳಿದಿದ್ದಾರೋ ಅವರಿಂದಲೂ ಆರಾಧ್ಯನಾಗಿದ್ದಾನೆ. ಆದ್ದರಿಂದ ಇವನು ಪರಬ್ರಹ್ಮನಾಗಿದ್ದಾನೆ. ಅಯಂ ಪರಬ್ರಹ್ಮ ಭವಿತುಮರ್ಹತಿ. ಯಾಕೆ? ಅಧಿಗತ ಪರಮಾರ್ಥೈ ಆರಾಧ್ಯತ್ವಾತ್ ಅಂತ ಇನ್ನೊಂದು ಯುಕ್ತಿ. ಬ್ರಹ್ಮಸೂತ್ರ ಪ್ರಕಾಶಿತಂ ಅಂದರೆ ಬ್ರಹ್ಮಮೀಮಾಂಸಾ ಸೂತ್ರ ಪ್ರಕಾಶಿತಂ ಇತ್ಯನೇನ ತು ವೇದ ಸಮಾನಾರ್ಥಕ ಸೂತ್ರ ಪ್ರತಿಪಾದ್ಯಸ್ಯ ನಾರಾಯಣಸ್ಯ ಪರಬ್ರಹ್ಮತ್ವೇ ಮೋಕ್ಷೋಪಯೋಗಿ ಜಿಜ್ಞಾಸಾ ವಿಷಯತ್ವರೂಪ ಯುಕ್ತಿ ಲಬ್ಧ. ಬ್ರಹ್ಮಸೂತ್ರ ಪ್ರಕಾಶಿತಂ ಅಂತ ಹೇಳಿದ್ದಾರೆ. ಬ್ರಹ್ಮಸೂತ್ರಗಳೆಲ್ಲ ಏನದು? ಬ್ರಹ್ಮಮೀಮಾಂಸಾ ಶಾಸ್ತ್ರ. ಬ್ರಹ್ಮಸೂತ್ರ ಅಂದರೆ ಬ್ರಹ್ಮ ಅಂದರೆ ವೇದ, ವೇದಗಳ ಮೀಮಾಂಸಾ, ಇದಮಿತ್ತಂ ಎಂಬತಕ್ಕಂತಹ ಅರ್ಥವನ್ನು ವಿಚಾರ ಮಾಡಿ ನಿರ್ಣಯ ಮಾಡೋದು. ಆ ನಿರ್ಣಯ ಮಾಡಿ ಕೊಡ್ತಕ್ಕಂಥ ಸೂತ್ರಗಳಿದೆಯಲ್ಲ ಅದನ್ನು ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಥವಾ ಬ್ರಹ್ಮಸೂತ್ರ ಅಂತ ಕರೀತಾರೆ. ಬ್ರಹ್ಮ ಅಂದರೆ ವೇದ, ವೇದಗಳ ಅರ್ಥವನ್ನು ಹೀಗೇ ಮಾಡಬೇಕು ಎಂಬುದಾಗಿ ನಿರ್ಣಯ ಮಾಡಲಿಕ್ಕೆ ಇರತಕ್ಕಂತಹ ಯುಕ್ತಿಗಳು, ಅದನ್ನೇ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಥವಾ ಬ್ರಹ್ಮಸೂತ್ರ ಅಂತ ಕರೀತಾರೆ. ಹೀಗೆ ಬ್ರಹ್ಮಸೂತ್ರ ಪ್ರಕಾಶಿತಂ ಅನ್ನೋದಕ್ಕೆ ಬ್ರಹ್ಮಮೀಮಾಂಸಾ ಸೂತ್ರ ಪ್ರಕಾಶಿತಂ ಅಂತ ಹೇಳಿದಂತೆ ಆಯಿತು. ಬ್ರಹ್ಮಮೀಮಾಂಸಾ ಸೂತ್ರಗಳಿಂದ ಅಭಿವ್ಯಕ್ತ ತಿಳಿಯಲ್ಪಟ್ಟವನು ಅಂತ ಅರ್ಥ. ಅದರಿಂದ ಏನು ಹೇಳಿದಂತೆ ಆಯಿತು? ಬ್ರಹ್ಮಸೂತ್ರಗಳಿಗೂ ವೇದಗಳಿಗೂ ಸಮಾನಾರ್ಥ. ವೇದದ ಅರ್ಥವನ್ನು ಬ್ರಹ್ಮಸೂತ್ರ ನಿರ್ಣಯ ಮಾಡುತ್ತೆ ಅಂತಂದರೆ ವೇದದ ಅರ್ಥವನ್ನೇ ಬ್ರಹ್ಮಸೂತ್ರ ಹೇಳಬೇಕು. ವೇದದ ಅರ್ಥವನ್ನು ಬ್ರಹ್ಮಸೂತ್ರ ಹೇಳಿದ್ರೆ ಆವಾಗ ವೇದದ ಅರ್ಥವನ್ನು ನಿರ್ಣಯ ಮಾಡುತ್ತೆ. ವೇದ ಏನೋ ಅರ್ಥ ಹೇಳುತ್ತೆ, ಬ್ರಹ್ಮಸೂತ್ರ ಏನೋ ಹೇಳುತ್ತೆ ಅಂತಂದರೆ ಬ್ರಹ್ಮಸೂತ್ರ ವೇದದ ಅರ್ಥ ನಿರ್ಣಯ ಮಾಡಲಿಕ್ಕಾಗುತ್ತಾ? ಇಲ್ಲ. ಅದರಿಂದ ವೇದ ಸಮಾನಾರ್ಥಕ ಸೂತ್ರ ಪ್ರತಿಪಾದ್ಯಸ್ಯ, ಪರಮಾತ್ಮ ವೇದಗಳಿಗೆ ಸಮಾನವಾದ ಅರ್ಥವನ್ನು ತಿಳಿಸ್ಕೊಡ್ತಕ್ಕಂತಹ ಸೂತ್ರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಅದರಿಂದ ಏನು ಹೇಳಿದಂತೆ ಆಯಿತು?
ನಾರಾಯಣಸ್ಯ ಪರಬ್ರಹ್ಮತ್ವೆ, ಆ ನಾರಾಯಣನೇ ಪರಬ್ರಹ್ಮನಾಗಿದ್ದಾನೆ ಎಂಬತಕ್ಕಂಥ ವಿಷಯದಲ್ಲಿ ಇನ್ನೊಂದು ಯುಕ್ತಿಯನ್ನು ಹೇಳದಂತೆ ಆಯಿತು. ಯಾವುದದು ಯುಕ್ತಿ? ಅದನ್ನು ಹೇಳ್ತಾ ಇದ್ದಾರೆ. ಮೋಕ್ಷೋಪಯೋಗಿ ಜಿಜ್ಞಾಸಾ ವಿಷಯತ್ವ. ಮೋಕ್ಷೋಪಯೋಗಿ ಜ್ಞಾನ ಬರಲಿಕ್ಕೆ ಯಾವ ಜಿಜ್ಞಾಸೆ ವಿಚಾರ ಬೇಕೋ ಅದಕ್ಕೆ ವಿಷಯನಾದವನು. ಅಯಂ ಪರಂಬ್ರಹ್ಮ ಭವಿತುಮರ್ಹತಿ. ಮೋಕ್ಷೋಪಯೋಗಿ ಜ್ಞಾನ ವಿಷಯಕ ವಿಚಾರ ವಿಷಯತ್ವ. ಜ್ಞಾನ ಪ್ರಾಪ್ತಿ ವಿಚಾರ ವಿಷಯತ್ವ. ಜ್ಞಾನ ಪ್ರಾಪಕ ವಿಚಾರ ವಿಷಯತ್ವ. ಯಾವುದು ಆಗಲಿ, ಬ್ರಹ್ಮಸೂತ್ರಕ್ಕೆ ವೇದಗಳ ಅರ್ಥವನ್ನು ನಿರ್ಣಯ ಮಾಡಿಕೊಡ್ತಾ ಇದೆಯಲ್ಲ, ಆದ್ದರಿಂದಾಗಿ ಬ್ರಹ್ಮಸೂತ್ರಕ್ಕೆ ಮಹತ್ವ ಇದೆ. ವೇದಾರ್ಥ ನಿರ್ಣಾಯಕತ್ವ, ವೇದದ ಅರ್ಥವನ್ನು ಇದೇ ಅಂತ ನಿರ್ಣಯ ಮಾಡ್ತಕ್ಕಂಥದ್ದು ಬ್ರಹ್ಮಸೂತ್ರ. ಅದಕ್ಕೆ ಪೌರುಷಯ ಆದರೂ ಕೂಡ ಸರ್ವಜ್ಞನಾದ ಪರಮಾತ್ಮ, ಆಪ್ತ ಉತ್ತಮ, ಅತ್ಯಂತ ಪರಮಾಪ್ತನಾದ ಪರಮಾತ್ಮ, ಅವನು ಸರ್ವಜ್ಞ. ಅಂತಹ ಪರಮಾತ್ಮನಿಂದ ರಚಿತವಾದ್ದರಿಂದ ಬ್ರಹ್ಮಸೂತ್ರಕ್ಕೆ ಪ್ರಾಮಾಣ್ಯ ಅಂತಕ್ಕಂಥದ್ದು. ಹೀಗೆ ಈ ಯುಕ್ತಿಗಳನ್ನು ಹೇಳದಂತೆ ಆಯಿತು. ಏಕೋದಾಧಾರ ಭುವನಾನಿ ವಿಶ್ವ ಇತಿ ಶ್ರುತಿ ಪ್ರತಿಪಾದಿತ ವಿಷ್ಣೋರೇವ ದ್ವಿಭ್ವಾಧ್ಯಾಯತನಂ ಸ್ವಶಬ್ದಾದಿತ್ಯಾದಿ ಸೂತ್ರ ಪ್ರತಿಪಾದ್ಯ ಪಾದ್ಯತ್ವ ಸಂಭವೇನ ಚ ಬ್ರಹ್ಮಸೂತ್ರ ಪ್ರಕಾಶಿತಃ ವಿಷ್ಣುರೇವ. ವೇದ ಯಾವ ಅರ್ಥವನ್ನು ಹೇಳುತ್ತೋ ಅದನ್ನು ಬ್ರಹ್ಮಸೂತ್ರವೂ ಹೇಳುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಏಕೋದಾಧಾರ ಭುವನಾನಿ ವಿಶ್ವ ಅಂತ. ಏಕಃ ಮುಖ್ಯನಾದ ವ್ಯಕ್ತಿಯೇ, ಭುವನಾನಿ ವಿಶ್ವಾದಾಧಾರ, ಎಲ್ಲ ಭೂಮಿಯನ್ನು ಎಲ್ಲ ಬ್ರಹ್ಮಾಂಡವನ್ನು ಹೊತ್ಕೊಂಡಿದ್ದಾನೆ ಅಂತ ವೇದ ಹೇಳ್ತಾ ಇದೆ. ಸಕಲ ಭೂಮಿಗೆ ಅಥವಾ ಬ್ರಹ್ಮಾಂಡಕ್ಕೆ ಆಧಾರಭೂತವನು ಸರ್ವೋತ್ತಮನಾದವನು ಅಂತ. ಯಾರವನು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಬ್ರಹ್ಮಸೂತ್ರ ನಿರ್ಣಯ ಮಾಡಿದ್ದಾರೆ. ದ್ವಿಭ್ವಾಧ್ಯಾಯತನಂ ಸ್ವಶಬ್ದಾತ್ ಅಂತ. ದ್ಯು ಭೂ ಇದೆಲ್ಲ ಇದಕ್ಕೆ ಆಶ್ರಯನಾಗಿರ್ತಕ್ಕಂಥವ್ರು. ಅಖಂಡ ಬ್ರಹ್ಮಾಂಡಕ್ಕೆ ಆಧಾರಭೂತನಾದವನು ಯಾರು ಅಂತಂದರೆ ಸ್ವಶಬ್ದವಾಚ್ಯನಾದವನು ಯಾರೋ ಅವನು. ಸ್ವ ಅಂತಂದರೆ ಆತ್ಮಶಬ್ದ. ಆತ್ಮಶಬ್ದವಾಚ್ಯನಾದವನು ಯಾರು? ಪರಮಾತ್ಮ. ಆತ್ಮಶಬ್ದ ಪರೇ ವಿಷ್ಣು ನಾನ್ಯತ್ರ ಕ್ವಚಿದಿಶ್ಯತೆ. ಆತ್ಮಶಬ್ದ ಮುಖ್ಯವಾಗಿ ಪರಮಾತ್ಮನನ್ನೇ ಹೇಳ್ತಾ ಇದೆ. ಆದ್ದರಿಂದ ಅಲ್ಲಿ ಸ್ವಶಬ್ದ ಆತ್ಮಶಬ್ದ ಎಂಬತಕ್ಕಂಥದ್ದಿದೆ. ಆದ್ದರಿಂದಾಗಿ ಆ ಬ್ರಹ್ಮಾಂಡಾಧಾರ ಪರಮಾತ್ಮ ಎಂಬುದಾಗಿ ವೇದ ಏನು ಹೇಳ್ತೋ ಅದೇ ವೇದದಲ್ಲಿ ಉಕ್ತವಾದ ಅರ್ಥವನ್ನು ಬ್ರಹ್ಮಸೂತ್ರವೂ ಕೂಡ ಸಮರ್ಥನೆ ಮಾಡ್ತಾ ಇದೆ. ಆದ್ದರಿಂದ ಬ್ರಹ್ಮಸೂತ್ರ ಪ್ರಕಾಶಿತಂ, ಬ್ರಹ್ಮಸೂತ್ರಗಳಿಂದ ತಿಳಿಯಲ್ಪಡುವವನು ಎಂಬುದಾಗಿ ಹೇಳಿದ್ದು ಕೊಡುತ್ತೆ. ಇನ್ನು ಮುಂದೆ ವೇದ ಮಂತ್ರಗಳಿಂದ ಪರಬ್ರಹ್ಮನಾರಾಯಣ ಅನ್ನೋದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಇಷ್ಟ ತನಕ ಯುಕ್ತಿಯನ್ನು ಹೇಳೋದು. ಇನ್ನು ಮುಂದೆ ವೇದ ಮಂತ್ರವನ್ನೇ ಉದಾಹರಿಸ್ತಾ ಇದ್ದಾರೆ. ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ ದೇವಂ ಅಕ್ಷರಂ ಪರಮಂ ಪದಂ. ಇಲ್ಲಿ ಇದರಲ್ಲಿ ಮುಂದೆ ಯಾರು ಪರಬ್ರಹ್ಮ ಅಂತ ಹೇಳ್ತಾರೆ. ಪರಬ್ರಹ್ಮ ಅಂತ ಹೇಳಬೇಕಾದ್ರೆ ಅವನಲ್ಲಿ ಏನೇನು ಗುಣವನ್ನು ಹೇಳಿದ್ದಾರೆ ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ. ಸಹಸ್ರ ಶೀರ್ಷಂ, ಅವನು ಸಾವಿರಾರು ತಲೆ ಉಳ್ಳವನು. ವೇದ ಪುರುಷ ಸೂಕ್ತ, ಪುರುಷ ಸೂಕ್ತ ಎಂಬತಕ್ಕಂಥ ವೇದದಿಂದ ಪ್ರತಿಪಾದ್ಯನಾದವನು ಯಾರೋ ಸಹಸ್ರ ಶೀರ್ಷತ್ವಾದಿ ಗುಣವುಳ್ಳವನು, ಅವನನ್ನೇ ಪರಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಅವನು ನಾರಾಯಣ. ಯಾಕೆ? ನಾರಾಯಣನೇ ಪರಬ್ರಹ್ಮ. ಆ ನಾರಾಯಣನಲ್ಲಿ ಪರಬ್ರಹ್ಮ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆ ನಾರಾಯಣ ಸಹಸ್ರ ಶೀರ್ಷತ್ವಾದಿ ಗುಣವಿಶಿಷ್ಟನಾಗಿದ್ದಾನೆ. ಗುಣವಿಶಿಷ್ಟನಾದ ನಾರಾಯಣನೇ ಪರಬ್ರಹ್ಮ. ನಿರ್ಗುಣನಾದವನು ಪರಬ್ರಹ್ಮ ಅನ್ನೋದು ಅದು ವೇದಕ್ಕೆ ವಿರುದ್ಧವಾದದ್ದು ಅಂತ ತೋರಿಸ್ತಾ ಇದ್ದಾರೆ. ಸಹಸ್ರ ಅನ್ನೋದಕ್ಕೆ ಅನಂತ ಅಂತಾನೆ ಎಲ್ಲ ಕಡೆಯಲ್ಲೂ ಹಾಗೆ. ಸಹಸ್ರ ಅಂದರೆ ಸಾವಿರ ಅಂತ, ಸಾವಿರ ಅಂತಲ್ಲ, ಸಾವಿರಾರು ಅಂತ. ಪರಮಾತ್ಮ ಅವನು ಸಹಸ್ರ ಶೀರ್ಷ, ಸಾವಿರಾರು ತಲೆ ಉಳ್ಳವನು. ದೇವ ಅಂತ, ದೇವ ಅಂತಂದರೆ ಅವನಲ್ಲಿ ಕಾರುಣ್ಯಾದಿ ಗುಣ ಇದೆ, ಅವನಲ್ಲಿ ದಯೆ ಇದೆ ಅಂತ ಅರ್ಥ. ವಿಶ್ವಾಕ್ಷಂ ಅಂತ, ಪರಮಾತ್ಮನಿಗೆ ಎಲ್ಲ ಕಡೆಯಲ್ಲೂ ಕಣ್ಣಿದೆ.
ವಿಶ್ವ ಅಂದರೆ ವ್ಯಾಪ್ತವಾಗಿರ್ತಕ್ಕಂಥದ್ದು, ಅಥವಾ ವಿಶ್ವ ಅಂದರೆ ಅನಂತ ಅಂತ ಅರ್ಥ. ಭಗವಂತನಿಗೆ ಎಷ್ಟು ಕಣ್ಣು? ಅನಂತ ಕಣ್ಣುಗಳು ಭಗವಂತನಿಗಿದೆ ಅಂತ. ಆಮೇಲೆ ಪರಮಾತ್ಮ ಇದ್ದಾನಲ್ಲ, ಅವನು ವಿಶ್ವಶಂಭುವಂ ಅಂತ. ಅವನು ವಿಶ್ವಶಂ, ಪೂರ್ಣವಾದ ಶಂ ಅಂದರೆ ಸುಖ ಅಂತ ಅರ್ಥ. ಭುವ ಅಂದರೆ ಇರುವವನು ಅಂತ ಅರ್ಥ. ಪೂರ್ಣವಾದ ಆನಂದ ಉಳ್ಳವನೇ ಆಗಿದ್ದಾನೆ. ಯಾವಾಗಲೂ ಪರಮಾತ್ಮ ಪೂರ್ಣವಾದ ಆನಂದ ಉಳ್ಳವನು. ಅವನಿಗೆ ಆನಂದಕ್ಕೆ ಹ್ರಾಸ ಇಲ್ಲ, ಆನಂದ ನಾಶ ಆಯಿತು ಅಂತಿಲ್ಲ, ಅಥವಾ ಇಲ್ಲದೇ ಇದ್ದ ಆನಂದ ಬಂತು ಅಂತಿಲ್ಲ. ಆನಂದಕ್ಕೆ ಉತ್ಪತ್ತಿ ಇಲ್ಲ, ಆನಂದಕ್ಕೆ ನಾಶ ಇಲ್ಲ. ಆ ಆನಂದ ಎಂಬತಕ್ಕಂಥದ್ದು ಯಾವತ್ತೂ ಪೂರ್ಣವಾಗಿರ್ತಕ್ಕಂಥದ್ದು, ಹೆಚ್ಚು ಕಡಿಮೆನೂ ಆಗೋದಿಲ್ಲ. ಅದರಿಂದ ವಿಶ್ವ ಶಂಭುವ ಅಂತ ಒಂದರ್ಥ, ಅಥವಾ ವಿಶ್ವಶಂಭುವ. ಭೂ ಅಂದರೆ ಕೊಡೋದು ಅಂತ ಅರ್ಥ, ಭುವ ಅಂದರೆ ಕೊಡುವವನು ಅಂತ ಅರ್ಥ, ಶಂ ಅಂದರೆ ಸುಖ ಅಂತ ಅರ್ಥ, ವಿಶ್ವ ಅಂದರೆ ಎಲ್ಲರಿಗೂ ಅಂತ ಅರ್ಥ. ಯೋಗ್ಯರಾದ ಎಲ್ಲ ಜೀವರಿಗೂ ಕೂಡ ಪೂರ್ಣವಾದ ಸುಖವನ್ನು ಕೊಡುವವನು ಅಂತ ಅರ್ಥ. ಅಂದರೆ ಮುಕ್ತಿಯಲ್ಲಿ ಮುಕ್ತಿಯೋಗ್ಯರಾದ ಜೀವರಿಗೆ ಪೂರ್ಣವಾದ ಆನಂದವನ್ನು ಕೊಡ್ತಾನೆ, ಅದು ವಿಶ್ವಶಂಭುವಂ ಅಂತ ಅರ್ಥ. ಆಮೇಲೆ ವಿಶ್ವಂ ಅಂತಿದೆ, ವಿಶ್ವ ಅಂದರೆ ಪೂರ್ಣ ಅಂತ ಅರ್ಥ. ನಾರಾಯಣಂ ಅಂತ, ಅದು ಯಾರು? ನಾರಾಯಣ ಎಂಬತಕ್ಕಂಥ ವ್ಯಕ್ತಿ. ಅವನು ಪುನಃ ದೇವಂ ಅಂತಿದೆ. ದೇವ ಅಂದ್ರೇನು ಅಂತಂದರೆ ಅವನು ಉಪನಿಷತ್ ಪ್ರತಿಪಾದ್ಯ ಅಂತ ಅರ್ಥ. ದೇವ ಅಂತಂದರೆ ಉಪನಿಷತ್ ಪ್ರತಿಪಾದ್ಯನಾಗಿರ್ತಕ್ಕಂಥವನು. ಅಕ್ಷರ ಅಂತ, ಅವನು ಪರಮಾಕ್ಷರ. ಅಲ್ಪಾಕ್ಷರ ಪ್ರಕೃತಿ, ಮಧ್ಯಮಾಕ್ಷರ ಲಕ್ಷ್ಮೀದೇವಿ, ಪರಮಾಕ್ಷರ ಪರಮಾತ್ಮ. ಅಲ್ಪಾಕ್ಷರ ಅಂದರೆ ಅಲ್ಪಾಕ್ಷರ ಅಂತಂದರೆ ಆಲ್ಫಾಬೆಟ್ಸ್ ಅಂತ ಅರ್ಥ ಅಲ್ಲ, ಅಧಮಾಕ್ಷರ ಅಂತ ಅರ್ಥ. ಅಕ್ಷರ ಶಬ್ದವಾಚ್ಯರಲ್ಲಿ ಅಧಮ ಅಂತ ಅರ್ಥ, ಅದು ಪ್ರಕೃತಿ. ಮಧ್ಯಮಾಕ್ಷರ ಲಕ್ಷ್ಮಿ, ಪರಮಾಕ್ಷರ ಸರ್ವೋತ್ತಮ ಅಕ್ಷರ ಪರಮಾತ್ಮ, ಅವನೇ ಅಕ್ಷರ. ಆಮೇಲೆ ಅವನಿದ್ದಾನಲ್ಲ ಪರಮಂ ಪದಂ, ಆ ಪರಮಾತ್ಮ ಅವನು ಪರಮಪ್ರದ, ಪರಮಪದ, ಮುಖ್ಯವಾಗಿ ಪ್ರಾಪ್ಯನಾದವನು ಅವನು. ಕೊನೆಯಲ್ಲಿ ಎಲ್ಲಿ ಹೋಗಿ ಸೇರಬೇಕು? ಅವನನ್ನೇ ಹೋಗಿ ಸೇರಬೇಕು. ಅಂದ ಎಲ್ಲರೂ ಸೇರುವಂಥ ಸ್ಥಾನ ಅವನೇ ಆಗಿದ್ದಾನೆ. ಸಹಸ್ರ ಶೀರ್ಷಂ, ಸಾವಿರಾರು ತಲೆಗಳುಳ್ಳಂತಹ, ದೇವಂ ಕೃಪಾ ಕ್ರೀಡಾದಿ ಗುಣವಿಶಿಷ್ಟನಾದ, ವಿಶ್ವಾಕ್ಷಂ ಎಲ್ಲ ಕಡೆಯಲ್ಲಿಯೂ ಅನಂತವಾದ ಕಣ್ಣುಗಳುಳ್ಳಂತಹ, ವಿಶ್ವಶಂಭುವಂ ಸ್ವತಃ ತಾನು ಪೂರ್ಣವಾದ ಆನಂದವುಳ್ಳ, ಅಥವಾ ಜೀವಿಗಳಿಗೆ ಅವರ ಯೋಗ್ಯತೆಗೆ ಅನುಗುಣವಾದ ಪೂರ್ಣಾನಂದವನ್ನು ಕೊಡತಕ್ಕಂತಹ, ವಿಶ್ವಂ ಎಲ್ಲ ಕಡೆಯಲ್ಲಿರುವಂತಹ, ದೇವಂ ಉಪನಿಷತ್ ಪ್ರತಿಪಾದ್ಯನಾದಂತಹ, ಅಕ್ಷರಂ ನಾಶರಹಿತನಾದ ಅಕ್ಷರ ಶಬ್ದವಾಚ್ಯನಾದ, ಪರಮಂ ಪದಂ ಅತ್ಯುತ್ತಮ ಶ್ರೇಷ್ಠವಾದ ಪ್ರಾಪ್ಯಸ್ಥಾನವಾದ, ನಾರಾಯಣಂ ನಾರಾಯಣನು ಅಂತ ಮುಂದೇನು ಅಂತ ಅದನ್ನು ಹೇಳ್ತಾ ಇದ್ದಾರೆ. ತಗೋಬೋದು, ಇಂದ್ರಾದಿ ದೇವತೆಗಳನ್ನು ತೆಗೆದುಕೊಳ್ಬೋದು, ಪಿತೃದೇವತೆಗಳನ್ನು ತೆಗೆದುಕೊಳ್ಬೋದು. ಶಂಭು, ಶಂಭು ಅಂದರೆ ವಿಶ್ವಶಂಭುವಂ ಅಂತಂದರೆ ಇಲ್ಲಿ ಶಂಭು ಶಬ್ದ ಅಲ್ಲ, ಶಂಭುವಂ ಆ ಶಬ್ದ. ಶಂ ಅನ್ನೋದು ಶಬ್ದ, ಭುವ ಅಂತ ಶಬ್ದ, ಅದು ಆಗುತ್ತೆ. ವಿಶ್ವಶಂಭು ಅಂತ ತಗೊಳ್ರಿ, ಎಲ್ಲ ರುದ್ರರು ಅಂತ ಅರ್ಥ. ಎಲ್ಲ ರುದ್ರ, ಒಬ್ಬರ ತಾನೇ ರುದ್ರ ಅಂತಂದರೆ ಅನಂತ ಕಲ್ಪಗಳಲ್ಲಿ ಬರ್ತಕ್ಕಂಥ ರುದ್ರದೇವರು ಅಂತ ಅರ್ಥ. ಅನಂತ ಕಲ್ಪಗಳಲ್ಲಿ ಬರ್ತಕ್ಕಂಥ ರುದ್ರರು, ಅದು ವಿಶ್ವಶಂಭು. ಅವರಿಗೆ ವಾ ಜ್ಞಾನ ಕೊಡುವವನು ಅಂತ ಅರ್ಥ. ವಾ ಗತಿಗಂಧನಯೋಹೋ ಅಂತ ಎಂದ ಅನಂತ ಕಾಲದಲ್ಲಿರ್ತಕ್ಕಂತಹ ರುದ್ರದೇವರಿಗೆ ಜ್ಞಾನಪ್ರದನಾಗಿರ್ತಕ್ಕಂಥವನು ಅಂತಲೂ ಅರ್ಥ. ಅಥವಾ ಶಂಭು ಅಂತಂದರೆ ಬ್ರಹ್ಮದೇವರು ಅಂತ ಅರ್ಥ. ಶಂಭು ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ ಇದೆ ಕೋಶದಲ್ಲಿ. ಅಂದ ವಿಶ್ವಶಂಭು ಅಂತಂದರೆ ಈ ಜಗತ್ತಿಗೆ ಉತ್ಪತ್ತಿಗೆ ಕಾರಣನಾದ ಶಂಭು, ವಿಶ್ವಶಂಭು. ಜಗತ್ತಿನ ಸೃಷ್ಟಿಕರ್ತನಾದ ಯಾವ ಚತುರ್ಮುಖ ಇದ್ದಾನಲ್ಲ ಅವನಿಗೂ ವಾ, ಇವನು ಜ್ಞಾನವನ್ನು ಕೊಡುವವನು ಅಂತ ಅರ್ಥ. ಅದೆಲ್ಲ ಪರಮಾತ್ಮ ಪರವಾಗಿ ಅರ್ಥ. ಸಹಸ್ರ ಶೀರ್ಷಂ, ಸಾವಿರಾರು ಅನಂತ ತಲೆಗಳುಳ್ಳಂತಹ, ದೇವಂ ಕೃಪಾ ಕ್ರೀಡಾದಿ ಗುಣವಿಶಿಷ್ಟನಾದ, ವಿಶ್ವಾಕ್ಷಂ ಅನಂತ ಕಣ್ಣುಗಳುಳ್ಳ, ವಿಶ್ವಶಂಭುವಂ ತಾನು ಪೂರ್ಣವಾದ ಆನಂದವನ್ನು ಹೊಂದಿರುವ, ಜಗತ್ತಿಗೆ ಅವರ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣ ಆನಂದವನ್ನು ಕೊಡತಕ್ಕಂತಹ, ವಿಶ್ವಂ ಸರ್ವತ್ರ ವ್ಯಾಪ್ತನಾದ ಪೂರ್ಣನಾದ, ದೇವಂ ಉಪನಿಷತ್ ಪ್ರತಿಪಾದ್ಯನಾದ, ಅಕ್ಷರಂ
ಅಕ್ಷರ ಶಬ್ದವಾಚ್ಯನಾದಂತಹ ಪರಮಂ ಪದಂ ಎಲ್ಲರಿಂದಲೂ ಮುಖ್ಯವಾಗಿ ಹೊಂದಲಿಕ್ಕೆ ಯೋಗ್ಯನಾದಂತಹ ನಾರಾಯಣಂ ನಾರಾಯಣ. ಇದಾನೀಂ ನಾರಾಯಣ ಉಪನಿಷದ ನಾರಾಯಣಸ್ಯೈವ ಪರಬ್ರಹ್ಮತಾಂ ಸೃಷ್ಟಿಕರ್ತುಂ ಸ್ಪಷ್ಟೀಕರ್ತುಂ ತಾಂ ಪಠಿತ್ವಾ ವ್ಯಾಚಷ್ಟೇ. ಈಗ ನಾರಾಯಣ ಉಪನಿಷತ್ತಿನಿಂದ ನಾರಾಯಣನೇ ಪರಬ್ರಹ್ಮ ಎಂಬತಕ್ಕಂಥದ್ದನ್ನು ಸ್ಪಷ್ಟ ಮಾಡಬೇಕು. ಅದಕ್ಕೋಸ್ಕರ ಆ ನಾರಾಯಣ ಉಪನಿಷತ್ತಿನ ವಾಕ್ಯವನ್ನೇ ಪಠನೆ ಮಾಡಿ ಆ ಪರಬ್ರಹ್ಮ ಅಂದರೆ ನಾರಾಯಣನೇ ಆಗಿದ್ದಾನೆ ಎಂಬುದಾಗಿ ಅದನ್ನು ವಾದಿರಾಜರು ತಿಳಿಸ್ತಾ ಇದ್ದಾರೆ ಅಂತ. ಅಲ್ಲಿ ಮುಂದೆ ಬರುತ್ತೆ ನಾರಾಯಣಂ ಪರಂ ಬ್ರಹ್ಮ ನಾರಾಯಣ ಪರಂ ಬ್ರಹ್ಮ ಅಂತ ತತ್ವಂ ನಾರಾಯಣ ಪರಃ ಅಂತ ಬರುತ್ತೆ. ಅದಕ್ಕಿಂತ ಮೊದಲು ಬಂದಿರತಕ್ಕಂಥದ್ದು ಎಲ್ಲ ವಾಕ್ಯ. ಹಾಗಾದರೆ ಯಾರು ಪರಬ್ರಹ್ಮ? ಅದು ಉಪನಿಷತ್ತಿಗೆ ನಾರಾಯಣ ಉಪನಿಷತ್ತು ಅಂತ ಹೆಸರು, ಅದನ್ನು ಹೇಳ್ತಾರೆ. ಅದರಿಂದ ಪರಬ್ರಹ್ಮ ಯಾರು ಅಂತಂದರೆ ನಾರಾಯಣ ಉಪನಿಷತ್ತು ಎಂಬತಕ್ಕಂಥದ್ದು ನಾರಾಯಣನನ್ನೇ ಹೇಳುತ್ತೆ. ನಾರಾಯಣ ಅಂದರೆ ಯಾರು? ವಟಪತ್ರಶಾಹಿ. ವಟಪತ್ರಶಾಹಿ ಅಂತಂದರೆ ಅವನನ್ನು ನೀವು ಸಗುಣ ಬ್ರಹ್ಮ ಅಂತ ಹೇಳ್ತೀರಾ. ಹಾಗಾದರೆ ಯಾರನ್ನು ನೀವು ಸಗುಣ ಬ್ರಹ್ಮ ಅಂತ ಹೇಳ್ತೀರೋ ಅವನನ್ನೇ ಉಪನಿಷತ್ತು ನಿರ್ಗುಣ ಬ್ರಹ್ಮ ಅಂತ ಹೇಳಿದೆ. ಹಾಗಾದರೆ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಒಬ್ಬನೇ ಅಷ್ಟೇ ಹೊರತು ಸಗುಣ ಬ್ರಹ್ಮ ಬೇರೆ, ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮನಿಗಿಂತ ಉತ್ತಮ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಹಾಗಾದ್ರೆ ನಿರ್ಗುಣ ಅಂದರೆ ಏನು ಅರ್ಥ ಹೇಳಬೇಕು? ಸತ್ವಾದಿಗುಣರಹಿತ ಅಂತ ಅರ್ಥವನ್ನು ಹೇಳಬೇಕು. ನಾರಾಯಣ ಶಬ್ದದ ಅರ್ಥ ಅದು. ಆಪೋ ನಾರಾಯಿತಿ ಪ್ರೋಕ್ತ ಆಪೋ ವೈ ನರಸೂನವಃ ಅಯನಂ ತಸ್ಯ ತಾಃ ಪೂರ್ವಂ ತೇನ ನಾರಾಯಣ ಸ್ಮೃತಃ ಅಂತ. ಅಪ ನಾರ ಅಂದರೂ ನೀರು ಅಂದರೂ ಒಂದೇ. ನಾರಾಯಣ ಅಂದರೆ ನೀರಾಯಣ ಅಂತ ಅರ್ಥ. ನೀರೇ ಯಾರಿಗೆ ಆಶ್ರಯವೋ ಅವನೇ ನಾರಾಯಣ, ಅದು ಲಕ್ಷ್ಮಿ ಅಂತ. ಶ್ರೀಕೃಷ್ಣಾರ್ಪಣವಸ್ತು. 2:15